ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಕರ್ಮಯೋಗ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಮೊದಲ 2 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಮುಗೀತು. ಈಗ 3ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, 2ನೇ ಅಧ್ಯಾಯ ಸಾಂಖ್ಯ ಯೋಗ. ಅದರಲ್ಲಿ ಎಲ್ಲವೂ ಸಹ ನಾವು ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡ್ವಿ. 2ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ತನಗೆ ಇದ್ದಂತಹ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪರಮಾತ್ಮನಲ್ಲಿ ಶರಣಾಗ್ತಾನೆ. ಶರಣಾಗತಿ ಆದ ಮೇಲೆ ಸಾಂಖ್ಯ ಯೋಗವನ್ನು ಭಗವಂತ ಉಪದೇಶವನ್ನು ಮಾಡ್ತಾನೆ. ನೀನು ಯಾರು ಅನ್ನೋದನ್ನು ತಿಳಿದುಕೋ, ಹೇಗೆ ಆತ್ಮ ಅನ್ನೋದು ನಾಶ ಆಗಲ್ಲ ಅನ್ನೋದನ್ನು ಎಲ್ಲ ಸವಿವರವಾಗಿ ತಿಳಿಸ್ಕೊಡ್ತಾರೆ. ಆಮೇಲೆ ಏನು ಹೇಳ್ತಾರೆ, ಕರ್ಮಯೋಗವನ್ನು ಮಾಡು ಅಂತ ಹೇಳ್ತಾರೆ. ಕರ್ಮಯೋಗವನ್ನು ಮಾಡು ಅಂತ ಹೇಳಿದ್ಮೇಲೆ ಕೊನೆಗೆ ಏನು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ಕೊಡ್ತಾರೆ. ಆವಾಗ ಕನ್ಫ್ಯೂಸ್ ಆಗಿಬಿಡುತ್ತೆ ಈ ಅರ್ಜುನನಿಗೆ. ನಾನು ಯಾವ್ದು ಮಾಡಬೇಕಪ್ಪ, ನಾನು ಕರ್ಮಯೋಗವನ್ನು ಮಾಡಬೇಕಾ ಅಥವಾ ಇಲ್ಲ ನಾನು ಜ್ಞಾನಯೋಗವನ್ನು ಮಾಡಬೇಕು ಅನ್ನೋ ಒಂದು ಗೊಂದಲಕ್ಕೆ ಸಿಕ್ಕಾಕೊಳ್ತಾನೆ. ಭಗವಂತ ಎರಡನ್ನೂ ಹೇಳಿರೋದ್ರಿಂದ ಅದು ಸಹಜವಾಗಿ ಆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆ ರೀತಿಯಲ್ಲಿ ಇಲ್ಲಿ ಈ ಅಧ್ಯಾಯ ಪ್ರಾರಂಭವಾಗುತ್ತೆ. ಆದರೆ ಭಗವಂತ ಹೇಳೋದೇನು ಅಂದರೆ, ನೀನು ಕರ್ಮಯೋಗ ಮಾಡು ಅಂತ ಯಾತಕ್ಕೆ ಹೇಳ್ತಾರೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಮೊದಲನೇ ಶ್ಲೋಕ ಏನು ಹೇಳುತ್ತೆ ಅಂದರೆ, ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳಿದನು, ಓ ಜನಾರ್ದನನೇ, ನೀನು ಜ್ಞಾನವನ್ನು ಕ್ರಿಯೆಗಿಂತ ಶ್ರೇಷ್ಠವೆಂದು ಪರಿಗಣಿಸಿದರೆ ಈ ಭಯಂಕರ ಯುದ್ಧವನ್ನು ಮಾಡಲು ನನ್ನನ್ನು ಏಕೆ ಕೇಳುತ್ತೀ ಅಂತ. ಇದಕ್ಕೆ ಪ್ರಶ್ನೆ ಏನಿದೆ ಅದನ್ನು ನೋಡ್ಕೊಂಬಂದ್ಬಿಡೋಣ. ಈ ಶ್ಲೋಕದಲ್ಲಿ ಅರ್ಜುನನ ತೊಳಲಾಟ ಏನು ಅದನ್ನು ನಾವು ನೋಡಿದ್ವಿ ಅಲ್ವಾ, ಹೇಗೆ ಅವನು ಗೊಂದಲಕ್ಕೆ ಒಳಗಾಗಿದ್ದಾನೆ ಅಂತಂದ್ಬಿಟ್ಟು. ಈ ಒಂದು ಪ್ರಶ್ನೆಯನ್ನು ಆಧಾರವಾಗಿ ಇಟ್ಕೊಂಡು ನೀವು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕ ಅನ್ನೋದನ್ನ ಲಕ್ಷ್ಮೀಜಿ ಹೇಳ್ತೀರಾ? ಹಾಮ್ಮ ಹೇಳ್ತೇನ್ರಿ. ದೊಡ್ಡದ್ ಮಾಡ್ಬೇಕಾ? ಹಾಮ್ಮ. ಅದರ ಒಂದು ವಿವರಣೆಯನ್ನು ಸಹ ಇವಾಗ ಕಾಣಿಸ್ತಾ ಇದೆ ಅಲ್ವಾ? ಈಗ ನಾವ್ ಹೆಚ್ಚಿನ ಹೆಚ್ಚು ಕೇಳ್ತಿರ್ತೇವ್ರಿ, ಬಸವಣ್ಣವ್ರು ಹೇಳ್ತಾರ್ರಿ, ಕಾಯಕವೇ ಕೈಲಾಸ ಅಂತಂದ್ ಹೇಳಿ. ಕ್ರಿಯೆ ಅಂದ್ರ ಕಾರ್ಯ ರೀ. ನಾವ್ ಏನ್ ಕೆಲ್ಸ ಮಾಡ್ತೇವಲ್ಲ ಅದ್ರಿಂದ ಜ್ಞಾನ ಪಡಿಬೋದು ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ರಿಗೆ ಹೇಳಿದ್ರು ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ ನನಗ. ಅಂದ್ರ ನೀ ಕೆಲಸದೊಳಗ ಸುಖ ಕಾಣು. ಈಗ ನಾವು ಎಲ್ಲಾ ಕೆಲ್ಸ ಮಾಡ್ತಿರ್ತೇವಿ, ಒಂದ್ ನಮ್ ಸ್ವಂತಕ್ ಮಾಡ್ಕೊಂತೇವಿ, ಒಂದು ನಮ್ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಸಲುವಾಗ್ಲಿ ಅಥವಾ ಹೊರಗಡೆ ಇರೋರಿಗಾಗ್ ಮಾಡ್ತೇವ್ರಿ. ಇವಾಗ ಫಾರ್ ಎಕ್ಸಾಂಪಲ್ ಪ್ರಭು ಗುರುಜಿ ಇರ್ಬೋದು, ಅಥವಾ ನೀವ್ ಇರ್ಬೋದು, ಅಥವಾ ವಿಜಯ್ ಬಾವ ಇರ್ಬೋದು. ಈಗ ನಾವ್ ಕಲೀಲಿ ಅಂತಂದ್ ಹೇಳಿ ನಾವ್ ಯಾವಾಗಾರ ಅಬ್ಸೆಂಟ್ ಇರ್ತೇವಿ, ಯಾವಾಗಾರ ಮಸ್ತಿ ಮಜಾ ಮಾಡ್ಕೊಂಡ್ ಆರಾಮ್ ಇರ್ತೇವ್ರಿ. ನಿಮ್ದ್ ಹಂಗಲ್ಲ, ಇನ್ನೊಬ್ರು ಕಲೀಲಿ, ಇನ್ನೊಬ್ರು ಮಾಡ್ಲಿ ಅಂತಂದ್ ಹೇಳಿ ನೀವ್ ಕಂಟಿನ್ಯೂಸ್ ಕ್ಲಾಸ್ನೊಳಗ್ ಎಲ್ಲಿ ಹೋಗ್ಲಾರ್ದನ
ಕ್ಲಾಸ್ ಕಂಟಿನ್ಯೂ ಮಾಡ್ಬೇಕಾಕೇತಮ್ಮ. ಅದಕ್ಕ ಕ್ರಿಯೆ ಒಳಗ ಸುಖ ಕಾಣು, ಕಾರ್ಯದೊಳಗ ಸುಖ ಕಾಣು ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಶ್ರೀಕೃಷ್ಣ ಪರಮಾತ್ಮ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತವಮ್ಮ. ಇದು ಕರೆಕ್ಟ್ ಐತೆ ಇಲ್ಲೋ ಗೊತ್ತಿಲ್ಲ ರೀ. ಚೆನ್ನಾಗಿದೆ. ಆದ್ರೆ ಹಾನ್ರಿ. ಏನ್ ಹೇಳ್ತಾರೆ, ಒಂದ್ಸತಿ ಜ್ಞಾನನೇ ಹೆಚ್ಚು ಅಂತ ಹೇಳಿದ್ದಾರೆ, ಇಲ್ಲಿ ಕ್ರಿಯೆಯನ್ನು ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾನು ಯಾವ್ದು ಮಾಡ್ಲಿ? ಜ್ಞಾನನೇ ಹೆಚ್ಚಾದ್ರೆ ನಾನು ಅದಕ್ಕೆ ಯಾಕೆ ನಾನು ಹೋಗ್ಬಾರ್ದು? ಈ ಘೋರವಾದ ಯುದ್ಧವನ್ನ ನಾನು ಯಾಕೆ ಮಾಡ್ಬೇಕು? ಈ ಇದಕ್ಕೆ ನನಗೆ ಇನ್ನು ಅವನಿಗೆ ಇದು ಪಾಪ ಅನ್ನುವ ಒಂದು ಭ್ರಮೆಯಲ್ಲೇ ಇದ್ದಾನೆ, ಯುದ್ಧ ಮಾಡೋದು ಪಾಪ ಕಾರ್ಯ ಅಂತ. ಅದಕ್ಕೆ ಅವನು ಯಾಕೆ ನನ್ನನ್ನು ಇದರಲ್ಲಿ ತೊಡಗಿಸ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾನೆ. ಆದರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯವನ್ನು ಕೊಡಬೇಕಾಗತ್ತೆ. ಕೆಲವರು ತುಂಬ ಕ್ರಿಯಾಶೀಲರಾಗಿರ್ತಾರೆ, ಕೆಲವರು ಬರೀ ಒಂದು ಬುದ್ಧಿಯಲ್ಲೇ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದೂ ಎಲ್ಲವೂ ಸಹ ಕೆಲಸವೇನೆ. ಅದನ್ನು ಎರಡು ರೀತಿಯಲ್ಲೂ 3ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಇಲ್ಲಿ ಅರ್ಜುನನ ಪ್ರಶ್ನೆ, ನನ್ನನ್ನು ಅದಕ್ಕೆ ಯಾಕೆ ಇಂಥ ಘೋರ ಯುದ್ಧಕ್ಕೆ ನನ್ನ ಪ್ರೇರೇಪಿಸ್ತಾ ಇದೆಯಾ, ಯಾತಕ್ಕೆ ಅಂತಬಿಟ್ಟು. ಆದರೆ ಆ ಉದ್ದೇಶಗಳು ಏನು ಅನ್ನೋದು ಸಹ ಶ್ರೀಕೃಷ್ಣ ಮುಂದೆ ವಿವರಿಸಿ ಹೇಳ್ತಾರೆ. ಯಾತಕ್ಕೆ ಅಂತಂದರೆ, ಇವನು ತುಂಬ ಕ್ರಿಯಾಶೀಲ, ಇವನು ಯೋಧ, ರಾಜ. ಅವನಿಗೆ ರಾಜಸಿಕ ಗುಣ ಇರುತ್ತೆ. ಆ ರಜಸ್ಸು ಯಾರಿಗೆ ಹೆಚ್ಚಿರುತ್ತೋ ಅಂಥವರನ್ನ ಕರ್ಮದಲ್ಲಿ ತೊಡಗಿಸ್ಬೇಕು. ಕರ್ಮ ಯೋಗವಾಗಿ ಮಾಡಿದಾಗ ಆವಾಗ ಪರಿಷ್ಕರಣೆ ಆಗುತ್ತೆ, ಆವಾಗ ಜ್ಞಾನಕ್ಕೆ ಸಿದ್ಧನಾಗ್ತಾನೆ. ಅದಕ್ಕೋಸ್ಕರ ನೀನು ಕರ್ಮವನ್ನು ಮೊದಲು ಮಾಡು ಅಂತ ಹೇಳ್ತಾನೆ. ಯಾರಿಗೆ ಪರಿಷ್ಕರಣೆ ಆಗಿರುತ್ತೋ ಅಂಥವ್ರಿಗೆ ಸ್ಟ್ರೈಟ್ ಅವೇ ನೀನು ಜ್ಞಾನ ಯೋಗವನ್ನು ಮಾಡು, ಜ್ಞಾನವನ್ನು ತಿಳಿದುಕೋ ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ಸಾಮಾನ್ಯರು ನಮಗೆ ಏನೋ ನಾವು ತಾಮಸಿಕ ಗುಣದಲ್ಲಿ ಅಥವಾ ರಜೋಗುಣದಲ್ಲಿ ಇರ್ತೀವಿ. ತಾಮಸಿಕ ಗುಣದವರನ್ನ ಹೇಗೆ ಮೇಲಕ್ಕೆ ಎತ್ಕೊಂಬರೋದು, ರಜೋಗುಣದಲ್ಲಿ ಇರೋರನ್ನ ಹೇಗೆ ಮೇಲಕ್ಕೆ ಎತ್ಕೊಂಬರೋದು ಅನ್ನೋದು ಒಂದೊಂದು ಸ್ಟೆಪ್. ಆದರೆ ಪ್ರತಿಯೊಬ್ಬರಿಗೂ ಈ ಜ್ಞಾನ ಅನ್ನೋದು ಸಿಗಬಹುದು. ಪ್ರತಿಯೊಬ್ಬರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬಹುದು, ಈ ಬಂಧನದಿಂದ ಮುಕ್ತರಾಗ್ಬೋದು, ಮೋಕ್ಷಕ್ಕೆ ಸಕಲರು ಅರ್ಹರೇ. ಆದರೆ ಯಾವ ಹಂತದಲ್ಲಿದ್ದಾರೆ ಅವ್ರು ಎಲ್ಲಿಗೆ, ಕೊನೆ ಒಂದೇ, ಅಲ್ಲಿಗೆ ಹೇಗೆ ತಲುಪಿಸೋದು ಅನ್ನೋದು ಇಂತಹ ಸದ್ಗುರುಗಳಿಗೆ, ಶ್ರೀಕೃಷ್ಣನಂತ ಸದ್ಗುರುಗಳಿಗೆ ಚೆನ್ನಾಗಿ ಗೊತ್ತು. ಆ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿದುಕೊಂಡು ಅವರು ಒಂದೊಂದೇ ಹಂತಕ್ಕೆ ಏರಿಸ್ತಾರೆ. ಅದು ಹೇಗೆ ಅಂತ ಮುಂದೆ ವಿವರವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಇನ್ನೇನಾದರೂ ಯಾರಾದರೂ ಆ್ಯಡ್ ಮಾಡ್ತೀರಾ? ಇಲ್ಲಾಂದ್ರೆ ಮುಂದೆ ನೆಕ್ಸ್ಟ್ ಶ್ಲೋಕ ನೋಡೋಣ. ಹಾ ಮೇಡಮ್. ಎರಡನೇ ಶ್ಲೋಕ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾಂ. ಇದರ ಅರ್ಥ, ನಿನ್ನ ದ್ವಂದ್ವಾರ್ಥದ ಸಲಹೆಯಿಂದ ನನ್ನ ಬುದ್ಧಿಯು ವಿಚಲಿತವಾಗಿದೆ. ನಾನು ಅತ್ಯುನ್ನತ ಒಳಿತನ್ನು ಸಾಧಿಸುವ ಏಕೈಕ ಮಾರ್ಗವನ್ನು ದಯವಿಟ್ಟು ನನಗೆ ನಿರ್ಣಾಯಕವಾಗಿ ತಿಳಿಸು. ಅವನಿಗಿನ್ನೂ ಪೂರ್ತಿಯಾಗಿ ಕ್ಲಾರಿಟಿ ಬಂದಿಲ್ಲ, ಅದಕ್ಕೋಸ್ಕರ ಅವನು ಬೇಡ್ಕೊಳ್ತಾ ಇದ್ದಾನೆ, ನಂಗೆ ಯಾವುದಾದ್ರೂ ಒಂದು ಹೇಳಪ್ಪ, ನೀನು ಎರಡೆರಡು ಹೇಳ್ಬಿಟ್ರೆ ನಂಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಅಂತ. ಮತ್ತೆ ಇದನ್ನ ಸ್ವಲ್ಪ ವಿವರಿಸಿ ಹೇಳ್ತೀರಾ ಇಂದ್ರಮ್ಮ ಅವರು? ನಾನಾ ಮೇಡಮ್? ನೀವು ಅರ್ಥ ಚೆನ್ನಾಗಿ ಹೇಳ್ತಿದ್ದೀರಾ, ಹೇಳಿ ನೀವೇ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ನೀವು ಹೇಳಿ, ಎಲ್ಲಾರು ಇನ್ವಾಲ್ವ್ ಮಾಡ್ಬೇಕು, ಒಬ್ಬರೇ ಹೇಳಿದ್ರೆ ಏನೋ ಪ್ರಯೋಜನ. ಆ ಎರಡನೇ ಶ್ಲೋಕದಲ್ಲಿ ಅಂದ್ರೆ ಇದು ಮಿಕ್ಸ್ ಆಗಿರ್ತಕ್ಕಂತ, ಹೇಳ ಮೇಡಮ್? ಸಾರಿ, ಒಂದು ನಿಮಿಷ, ಪ್ರಶ್ನೆ ನೋಡಕ್ಕೆ ತೆಗಿತಾ ಇದ್ದೀನಿ. ಅರ್ಜುನನಿಗೆ ಮತ್ತೆ ಗೊಂದಲಮಯವಾಗಿರೋದು ಏನು ಅಂತ. ಅದೇ, ಓಕೆ. ಅಂದ್ರೆ
ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿ ಮೋಹಯಸೀವ ಮೇ ಇದ್ರಲ್ಲಿ ಎಲ್ಲ ಒಂದು ಈ ಮಿಶ್ರಣ ಆಗೋಗ್ಬಿಟ್ಟಿದೆ ನೀವ್ ಹೇಳ್ತಾ ಇರೋದ್ರೊಳಗೆ ಕೃಷ್ಣ. ನಿನ್ ದ್ವಂದ್ವಾರ್ಥದ ಒಂದು ಸಲಹೆಯಿಂದ ನನ್ಗೇನಾಗ್ತಿದೆ ಅಂದ್ರೆ ಯಾವುದು ನನ್ನ ಬುದ್ಧಿ ಒಳಗೆ ಒಂದು ವಿಚಲಿತವಾಗಿದೆ ಅಥವಾ ಒಂದು ಸರಿಯಾದಂತ ಒಂದು ತೀರ್ಮಾನ ತೆಗೆದುಕೊಳ್ಳಕ್ ನನ್ಗೆ ಆಗ್ತಾ ಇಲ್ಲ. ಇದ್ರಲ್ಲಿ ಈ ಎರಡು ಅರ್ಥ ಬರ್ತಕ್ಕಂಥ ನಿನ್ನ ಸಲಹೆ ಒಳಗೆ ಒಂದನ್ನ ಉನ್ನತವಾದಂತಹ ಒಂದು ಏಕೈಕ ಒಂದು ಇದು ಬೇಕಾಗಿದೆ ನನಗೆ ಮಾರ್ಗ, ಅದನ್ನ ನನಗೆ ತಿಳಿಸ್ಕೊಡು ಕೃಷ್ಣ ಅಂತ ಹೇಳ್ಬಿಟ್ಟು ಅರ್ಜುನ ಕೇಳ್ತಾ ಇದ್ದಾನೆ. ಅಂದ್ರೆ ದ್ವಂದ್ವ ಅಂದ್ರೆ ಈಗ ನನಗೆ ಎರಡೆರಡು ಒಂದು ಮಾರ್ಗಗಳನ್ನ ತೋರಿಸಿದಾಗ ಯಾವ ಮಾರ್ಗದಲ್ಲಿ ನಾನು ಹೋಗ್ಬೇಕು, ಯಾವ್ದಕ್ಕೆ ಒಂದು ಇದಾಗ್ತದೆ ನನಗೆ. ಅಂದ್ರೆ ನೀನ್ ಬೆರಕೆ ಆಗಿರ್ತಕ್ಕಂಥ ಈ ಮಾತುಗಳನ್ನ ನನ್ಗೆ ನನ್ ಮನಸ್ಸು ಏನಾಗ್ತಿದೆ ಮೋಹಗೊಳಿಸುವಂತೆ ತೋರ್ತೀವಿ ಒಂದ್ಸರಿ. ಆಮೇಲೆ ಯಾವ್ದಕ್ ನನ್ಗೆ ಒಳ್ಳೇದಾಗ್ತದೋ ಅದನ್ನ ಒಂದು ಮಾತ್ರ ನೀನು ಹೇಳು ಅಂತ ಹೇಳ್ಬಿಟ್ಟು ಕೃಷ್ಣ ಪರಮಾತ್ಮನ್ಗೆ ಅರ್ಜುನ ಕೇಳ್ತಾ ಇದ್ದಾನೆ 2ನೇ ಪ್ರಶ್ನೆ ಒಳಗೆ. ಸರಿನಾ ಮೇಡಮ್? ಸರಿಯಾಗಿ ಹೇಳಿದಿರಾ, ಅದ್ರಲ್ಲೇನು ಇದೇ ಇಲ್ಲ. ಯಾವ್ದು ಹೇಳಿದ್ರು ನಾವ್ ಏನೇ ತಿಳ್ಕೊಂಡ್ರು ಒಂದು ನಿರ್ಣಾಯಕವಾಗಿ ತಿಳ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗಲ್ಲ, ಅಥವಾ ಅಂತ ಹಾಗೆ ದ್ವಂದ್ವದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ರೆ ಸರಿಯಾಗಿ ಆ ಕೆಲಸ ಮಾಡೋದಕ್ಕೂ ಆಗಲ್ಲ ತಾನೆ. ಸಮರ್ಥವಾಗಿ ಆ ಕೆಲಸವನ್ನ ಮಾಡಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆಗ ಬುದ್ಧಿ ಏನಾಗ್ತದೆ, ಒಂದು ತೀರ್ಮಾನ ತೆಗೆದುಕೊಳ್ಳಕ್ ಆಗೋದಿಲ್ಲ. ಅದ್ರಲ್ಲೇ ಯಾವ್ದು ಅತ್ಯುನ್ನತವಾದಂತಹ ಒಳಿತನ್ನು ಸಾಧಿಸುವ ಏಕೈಕ ಮಾರ್ಗವನ್ನು ತಿಳಿಸು ಕೃಷ್ಣ ಅಂತ ಹೇಳ್ಬಿಟ್ಟು ಅವನು ಬೇಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಇನ್ನು ಯಾರಾದ್ರೂ ಏನಾದ್ರೂ ಆಡ್ ಮಾಡೋದಾದ್ರೆ ಮಾಡಿ, ಇಲ್ಲ ಅಂದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮತ್ತೆ ಯಾರಾದ್ರೂ ಆಡ್ ಮಾಡ್ಬೋದು. ಯಾರಾದ್ರೂ ಮಾತಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ತಿಳಿಸಿ. ಉದಾಹರಣೆಗಳೇನಾದ್ರೂ ಇದ್ರೆ ಅದನ್ನು, ಅಥವಾ ನಿಮ್ಮ ಜೀವನದ ಸ್ವಂತ ಒಂದು ಅನುಭವಗಳು. ಈ ಮನೇಲಿ ಏನಾದ್ರು ಮಾಡ್ತಾ ಇರ್ತೀವಿ, ಒಬ್ರು ಒಂದ್ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದ್ ಹೇಳ್ತಾರೆ, ಯಾವ್ದ್ ಮಾಡ್ಲಪ್ಪ ಅನ್ನೋದು ಕಷ್ಟ ಆಗತ್ತೆ ಅಲ್ವಾ? ಅಂತ ಒಂದು ಉದಾಹರಣೆಗಳನ್ನು ತೆಗೆದುಕೊಂಡು ಸಹ ನೀವು ಮಾತಾಡ್ಬೋದು. ಅವಾಗ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಅವಾಗ ಯಾರ ಮಾತನ್ನ ಕೇಳ್ಬೇಕು? ಯಾರಾದ್ರೂ ಹೇಳ್ತೀರಾ? ಸಂಧ್ಯಾಜಿ, ನೀವು ಪ್ರಯತ್ನ ಪಡ್ತಿದ್ದೀರಾ ಅನ್ಸುತ್ತೆ ನೋಡಿ. ಅದೇ ಇನ್ನೇನಿಲ್ಲ ಅಂದ್ರೆ ಇವ್ರು ಹೇಳ್ತಿದಾರಲ್ಲ, ಭಗವಂತ ಹೇಳ್ತಿರೋದೇನು, ನೀನು ಕಾರ್ಯ ಮಾಡು ಅಂತ ಒಂದ್ಸರಿ ಹೇಳ್ತೀರಾ, ಇನ್ನೊಂದ್ಸರಿ ಸಮತ್ವ ದೃಷ್ಟಿಯಿಂದ ನೋಡೋದೇ ಶ್ರೇಷ್ಠ ಅಂತ ಒಂದ್ಸರಿ ಹೇಳ್ತೀರಾ. ನನ್ಗೆ ಯಾವ್ದನ್ನ ಪಾಲಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ದ್ವಂದ್ವದಲ್ಲಿದ್ದಾನೆ ಅರ್ಜುನ. ಅಂದ್ರೆ ಈಗ ಅವನಲ್ಲಿ ಏನು ಅಂದ್ರೆ, ಏನಾದ್ರೂ ಮಾಡಿ ನಾನು ಈ ಕರ್ಮದಿಂದ ತಪ್ಪಿಸ್ಕೊಂಡ್ಬಿಡ್ಬೇಕು ಅಂತ ಅವನ್ಗೆ ಆಸೆ. ಯುದ್ಧ ಮಾಡೋದ್ರ ಕಡೆ ಈಗ ಅವನ್ಗೆ ಮನಸ್ಸಿಲ್ಲ, ಬೇಡ ಅನ್ನೋದಕ್ಕೆ ಏನೋ ಒಂದ್ ನೆಪ ಹೇಳ್ತಿದ್ದಾನೆ. ಅದಕ್ಕೆ ಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊಳ್ತಿದ್ದಾನೆ. ಅವ್ರು ಹೇಳಿದ್ ಏನು ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾರಿಗೆ? ಅರ್ಜುನನಿಗೆ ಅನ್ಸುತ್ತೆ. ಅಂದ್ರೆ ಅವ್ರು ಹೇಳಿರೋದೇನು, ಸಮತ್ವ ದೃಷ್ಟಿಯಿಂದ ನೋಡು, ಇಲ್ಲಿ ಸೋಲಾದ್ರೂ ಬರ್ಬೋದು, ಗೆಲ್ವಾದ್ರೂ ಬರ್ಬೋದು, ನೀನ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದ್ ಬೇಡ. ಆ ಮಾಡೋ ಯುದ್ಧದಿಂದ, ನೀನ್ ಮಾಡೋ ಕರ್ಮದಿಂದ ಒಬ್ರಿಗ್ ನೋವಾಗ್ಬೋದು, ನಿನ್ನ ಕಡೆಯವ್ರಿಗೆ ನಲಿವಾಗ್ಬೋದು, ನೀನ್ ಅದ್ರ ಕಡೆಗೂ ಗಮನ ಕೊಡ್ಬೇಡ. ಅಂದ್ರೆ ಈಗ ನಾವೀಗ ಹಿಂದೆ ಏನ್ ಹೇಳಿದ್ವಿ, ತಿತಿಕ್ಷೆ ಅಂತ. ಈಗ ಸಾವು ನೋವು ಎಲ್ಲ ಶಾಶ್ವತ ಅಲ್ಲ, ಸುಖ ದುಃಖ ನೋವು ನಲುವು ಬದಲಾಗ್ತಾ ಇರುತ್ತೆ. ಅದನ್ನ ಸಮತ್ವ ದೃಷ್ಟಿಯಿಂದ ನೋಡು, ಆ ತರ ನೋಡ್ಕೊಂಡ್ ನೀನ್ ಕರ್ತವ್ಯ ಮಾಡು. ಅಲ್ಲಿ ನೀನ್ ಇನ್ನ ಅದೇನೋ ಹಿಂಗಾಗ್ಬಿಡತ್ತಲ್ಲಪ್ಪ, ನಾನ್ ಯುದ್ಧ ಮಾಡೋದ್ರಿಂದ ನನ್ನ ಚಿಕ್ಕಪ್ಪ ದೊಡ್ಡಪ್ಪಂದ್ರಿಗೆ ನೋವು ಆಗ್ಬಿಡತ್ತಲ್ಲ, ನಾನ್ ಮಾಡೋದ್ ತಪ್ಪಾಗತ್ತಲ್ಲ ಅನ್ನೋ ಈ ದ್ವಂದ್ವದಲ್ಲಿ ಕೂತ್ಕೋಬೇಡ. ನೀನು ಎಲ್ಲವನ್ನು ಒಂದು ಸಮತ್ವ ದೃಷ್ಟಿಯಿಂದ ನೋಡಿ ನಿನ್ ಕರ್ತವ್ಯ ನೀನ್ ಕರೆಕ್ಟ್ ಆಗಿ ಮಾಡ್ತಾ ಹೋಗು ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾರೆ. ಆದ್ರೆ ಈ ಅರ್ಜುನನ್ಗೆ ಅದು ಗೊತ್ತಾಗ್ತಿಲ್ಲ. ಈಗ ಅವನಿಗೆ ಯುದ್ಧ ಬೇಕಿಲ್ಲ, ಬಿಟ್ಟು ಹೋಗಕ್ಕೆ, ಅಯ್ಯೋ ನಂಗೇನು ಗೊತ್ತಾಗ್ತಾ ಇಲ್ಲಪ್ಪ, ನೀನ್ ಏನ್ ಹೇಳ್ತಿದ್ಯೋ ಏನೋ ಸರಿಯಾಗಿ ಹೇಳು ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅದನ್ನ ಈಗ ನಾವೇನ್ ಅನ್ಕೋತೀವಿ, ನಾನು ಎಲ್ಲ ಸಮತ್ವ ಸಾಧಿಸ್ಬಿಟ್ಟಿದೀನಿ, ನನ್ಗೆಲ್ಲ ಗೊತ್ತಾಗ್ಬಿಡುತ್ತಪ್ಪ, ನನ್ಗೆ ಈಗ ಪ್ರಭುಜಿ ಟಾಕ್ ಕೇಳದ್ಮೇಲೆ, ನಾವ್ ಈ ಕ್ಲಾಸ್ಗಳು ಅಟೆಂಡ್ ಮಾಡದ್ಮೇಲೆ ನಂಗೆಲ್ಲ ಗೊತ್ತಾಗ್ಬಿಟ್ಟಿದೆ, ನಾನು ಯಾರ್ ಬಂದ್ರು ಕೋಪ ಮಾಡ್ಕೊಳಲ್ಲ, ನಾನು ಏನೇ ನೋವಾದ್ರೂ ನಾನು ಅದನ್ನೆಲ್ಲ ಸಹಿಸ್ಕೊಂಡ್ಬಿಡ್ತೀನಿ. ಸುಲಭವಾಗಿ ಹೇಳ್ಬೋದು ನಾವು. ಯಾರು ಆತರ ಸಂದರ್ಭ ಇಲ್ದೇ ಇದ್ದಾಗ ಹಂಗೆ ಇರ್ತೀವಿ. ಈಗ ಮನೆಯಲ್ಲಿ ಯಾರೋ ನಮ್ಮನ್ನ
ಉದ್ದೀಪನಗೊಳಿಸೋರು ಯಾರು ಇಲ್ಲ ಅಂದಾಗ ನಾವು ಶಾಂತವಾಗೇ ಕೂತಿರ್ತೀವಿ. ನಾನು ಶಾಂತಿ ಬುದ್ಧನ ಪ್ರತಿರೂಪನೇ ನಾನು ಅನ್ಕೊಂಡ್ಬಿಟ್ಟಿರ್ತೀವಿ. ಮಕ್ಳು, ಮನೆಯವರು, ಮತ್ತೊಬ್ರು ಬಂದು ನಮ್ನೇನೋ ಒಂದ್ ತೊಂದ್ರೆ ಮಾಡ್ತಾರೋ ಮತ್ತೊಂದ್ ತಕ್ಷಣನೇ ಕೋಪ ನಮಗ್ ಬಂದ್ಬಿಡತ್ತೆ. ಇನ್ನು ಅದು ನೋವು ಪರೀಕ್ಷೆ ಬಂದ್ರೆ ಅಲ್ವಾ ನಾವ್ ಹ್ಮ್ ಅಷ್ಟ ಆಗಿರಲ್ಲ. ಇನ್ನು ನಾವು ಸೋಲು ಗೆಲುವುಗಳನ್ನು ಹ್ಮ್ ಅಷ್ಟೇ ಈಸಿಯಾಗಿ ತಗೊಳಲ್ಲ. ಹೇಳ್ತೀವಿ ಹ್ಮ್ ನಂಗೇನು ಇಲ್ಲಪ್ಪ, ನಾವೆಲ್ಲ ಈಸಿಯಾಗಿ ತಗೊಂಡ್ಬಿಡ್ತೀವಿ. ಸಮತ್ವ ದೃಷ್ಟಿಯಿಂದ ಈಗ ನಾನ್ ಪಾಠ ಕೇಳದ್ಮೇಲೆ ಎಲ್ಲ ಬಂದಿದೆ ಅನ್ಕೋತೀವಿ, ಆದ್ರೆ ಹಂಗ್ ಬರ್ತಿರಲ್ಲ. ಅದಕ್ಕೇನೆ ಹ್ಮ್ ಅದನ್ನ ಕಡೆ ಗಮನ ಕೊಡು ನೀನು. ತಕ್ಷಣ ಈಗ ನಾವಾಗ ಅದನ್ನ ಹೇಳೋದು ಪ್ರಭುಜಿಯವರು, ಶ್ರವಣ ಮನನ ನಿಧಿಧ್ಯಾಸಗಳು ಮಾಡಿ ಅನ್ನೋದು ಅದನ್ನೇ. ತತ್ಕ್ಷಣನೇ ನಾನು ಒಬ್ಳೇ ಇದ್ದಾಗ ನಾನು ಶಾಂತವಾಗಿದ್ದೀನಿ, ನಾನು ಎಲ್ಲವನ್ನು ಈಸಿಯಾಗಿ ತಗೋತೀನಿ, ಒಪ್ಕೋತೀವಿ. ಅಂತ ಸಂದರ್ಭ ಬಂದಾಗ್ಲೂ ತಕ್ಷಣ ನಮ್ ಮನಸ್ಸು ನಮ್ಮನ್ನ ಎಚ್ಚರಿಸ್ತಾ ಇರ್ಬೇಕು. ಈ ದೇಹ ನಿಂದಲ್ಲ, ಈ ಮನಸ್ಗಾಗ್ತಿರೋ ನೋವುಗಳು ನಿಂದಲ್ಲ, ಸುಖ ದುಃಖಗಳು ನಿನ್ನದಲ್ಲ ಅನ್ನೋದನ್ನ ತಕ್ಷಣನೇ ನಿಂತ್ಕೊಂಡು ನಾವು ನೋಡ್ತಾ ನಾನು ಆತರ ಶಾಂತ ಸ್ವರೂಪಿ ಅಂತ ಅಂದ್ಕೊಂಡಾಗ, ಸಮತ್ವ ದೃಷ್ಟಿಯಿಂದ ತಗೊಂಡಾಗ ನಮ್ ಕರ್ಮನ ನಾವು ಈಸಿಯಾಗಿ ಮಾಡ್ತಾ ಹೋಗ್ತೀವಿ. ಯಾರೋ ಹೊಗಳ್ಲಿ, ಯಾರೋ ನಾವು ಮಾಡೋದಕ್ಕೆ ಖುಷಿ ಪಡ್ಲಿ ಅಂತ ಮಾಡಬಾರ್ದು ಇಲ್ಲಿ ನಮ್ ಕರ್ಮನ. ಇಲ್ಲ ನಾನ್ ಮಾಡ್ತಾ ಇರೋ ಕೆಲಸದಿಂದ ಅಯ್ಯೋ ತಡಿಯಪ್ಪ ಅವ್ರಿಗೆ ನೋವಾಗ್ಬಿಡುತ್ತೆ ಅಂತಾನೂ ಬಿಡಬಾರ್ದು. ಕೆಲವೊಂದ್ ಸಮಯ ನಮ್ಮ ಕರ್ತವ್ಯನ ನಾವು ನಿಷ್ಠೆಯಿಂದ ಮಾಡ್ತಾ ಹೋಗ್ಬೇಕು. ಅವಾಗ ಅದ್ರ ಫಲ ಭಗವಂತನಿಗೆ ಬಿಟ್ಟಿದ್ದು ಅಂತ ಸಮತ್ವ ದೃಷ್ಟಿಯಿಂದ ನೋಡ್ಕೊಂಡು ನೀನ್ ಕರ್ಮ ಮಾಡುವಂತ ಭಗವಂತ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತಮ್ಮ. ಚೆನ್ನಾಗಿ ಹೇಳಿದ್ದೀರಾ ಸಂಧ್ಯಾಜಿ. ಅರ್ಜುನ ನಾನು ದೇಹ ಮನಸ್ಸು ಬುದ್ಧಿ ಅನ್ನುವ ಸ್ಥಿತಿಯಲ್ಲೇ ಇನ್ನೂ ಇದ್ದಾನೆ ಅಲ್ವಾ? ಅದೇ ಈ ಮಮಕಾರ ಅನ್ನೋದು ಅದರ ವ್ಯಾಪ್ತಿ ಜಾಸ್ತಿ ಇನ್ನು ಇದೆ, ಅದರಲ್ಲೇ ಇದಾನೆ. ನನ್ನವರು ಅನ್ನೋದು ಆ ವ್ಯಾಪ್ತಿ ಅನ್ನೋದು ಜಾಸ್ತಿ ಅದಕ್ಕೆ ಹಿಡ್ಕೊಂಡಿದ್ದಾನೆ. ಅಂದ್ರೆ ಇನ್ನು ದೇಹ ಭಾವದಲ್ಲೇ ಇದ್ದಾನೆ. ಅದರಿಂದ ಹೊರಗೆ ಸ್ಟೆಪ್ ಬೈ ಸ್ಟೆಪ್ ತಾನೇ ಹೊರಕ್ಕೆ ತರಬೇಕು. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅದನ್ನ ನಾವು ನೋಡೋಣ. ವಿಜಯಲಕ್ಷ್ಮಿಯವರು ಹೇಳಿ, ಇದು 3ನೇ ಶ್ಲೋಕದ ಏನಿದೆ ಅಂತ ಓದ್ತೀನಿ. ಭಗವಾನ್ ಉವಾಚ ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಭಗವಂತನು ಹೇಳಿದನು, ಓ ಪಾಪರಹಿತನೇ, ಜ್ಞಾನೋದಯಕ್ಕೆ ಕಾರಣವಾಗುವ 2 ಮಾರ್ಗಗಳನ್ನು ನಾನು ಹಿಂದೆ ವಿವರಿಸಿದ್ದೇನೆ. ಜ್ಞಾನದ ಮಾರ್ಗ ಚಿಂತನೆಯ ಕಡೆಗೆ ಒಲವು ತೋರುವವರಿಗೆ, ಮತ್ತು ಕಾರ್ಯದ ಕಡೆಗೆ ಒಲವು ತೋರುವವರಿಗೆ ಕೆಲಸದ ಮಾರ್ಗ. 2 ಒಂದೇ ಕಡೆ ತೆಗೆದುಕೊಂಡು ಹೋಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀನು ಈ ಕರ್ಮ ಮಾರ್ಗವನ್ನು ಹಿಡಿ. ನೀನು ಮೊದಲು ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡು. ನೀನು ಕರ್ತವ್ಯ ಬಾಹಿರನಾಗಬೇಡ ಯಾವಾಗ್ಲೂ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಇದರ ಪ್ರಶ್ನೆಯನ್ನು ಸಹ ನೋಡೋಣ. 2 ನಿಷ್ಠೆಗಳು ಯಾವುವು ಅಂತ ಕೇಳಿದ್ದಾರೆ. ಅದೇ ಹೇಳಿದಲ್ಲ ಮೊದ್ಲೇ ಕೃಷ್ಣ ಪರಮಾತ್ಮ ಏನ್ ಹೇಳಿದಾರೆ ಅಂದ್ರ, ಒಂದು ಸಾಂಖ್ಯರಿಗೆ ಜ್ಞಾನ ಯೋಗ, ಇನ್ನೊಂದು ಯೋಗಿಗಳಿಗೆ ಕರ್ಮಯೋಗ ಎಂಬ 2 ಮುಕ್ತಿ ಮಾರ್ಗಗಳನ್ನ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದಾರಮ್ಮ. ಒಂದು ಘಟನೆ ಹೇಳ್ತಾನೆಮ್ಮ. ಮೊನ್ನೆ ನಾವೊಂದು ನೇಟಿವ್ ಪ್ಲೇಸ್ ನಲ್ಲಿ ಒಂದು ಹಳ್ಳಿ ಅದು, ಅಲ್ಲಿ ಒಂದು ಮನೆ ತಗೊಂಡಿದ್ವಿ. ಮನೆ ಇದೆ ನಮ್ಮದು. ಅದನ್ನ ಕ್ಲೀನ್ ಮಾಡಿಸ್ತಾ ಏನ್ ಮಾಡಿದ್ವಿ, ನಾವು ಮತ್ತೆ ಊರಿಗೆ ಬರ್ಬೇಕಲ್ಲ, ಅವಾಗ ಅದನ್ನ ನಮ್ ಚಾವಿನ ಮನೆಗೆ ಬೀಗ ಹಾಕ್ಬಿಟ್ಟು ಅಲ್ಲೇ ನಮ್ ರಿಲೇಷನ್ ಮನೆಗೆ ಕೊಟ್ವಿ. ಕೊಟ್ಮೇಲೆ ಮತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಹೋಗಿ ನಮ್ಗೆ ಇರ್ಬೇಕಾದ ಒಂದ್ ಸ್ವಲ್ಪ ಸಾಮಾನುಗಳನ್ನೆಲ್ಲ ಲಗೇಜ್ ಎಲ್ಲ ಇಟ್ಟು ಜೋಡಿಸಿ ಬಂದ್ವಿ. ಬರುವಾಗ ನಾನೇನ್ ಹೇಳ್ದೆ ನಮ್ಮ ಮನೆಯವ್ರಿಗೆ, ಇಲ್ಲ ಚಾವಿ ನಾವ್ ಇಟ್ಕೊಂಡು ಹೋಗೋಣ, ಸಾಮಾನ ಎಲ್ಲ ಇಟ್ಟಿದ್ದೀವಿ, ಈಗ ಕೊಡೋದ್ ಬೇಡ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಮನೆಯವ್ರು ಏನ್ ಹೇಳಿದ್ರಮ್ಮ, ಇಷ್ಟೆಲ್ಲ ಕೇಳ್ತಿದಿ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನಾನು ಸಚ್ಚಿದಾನಂದ ಅಂತ ಇಷ್ಟೆಲ್ಲ ಹೇಳ್ತಿದೆ, ಮತ್ತೆ ಚಾವಿ ಯಾಕೆ ಅವ್ರ ಕಡೆ ಕೊಡಬಾರ್ದು ಅಂತ ಹೇಳಿ. ಆದಾಗ ನನಗೆ ಏನ್ ಹೇಳ್ಬೇಕು ಅಂತ ತಿಳಿಲೇ ಇಲ್ಲ. ಹಾಗಲ್ಲ, ಅದಕ್ಕೆ ನೀವು ಅಸಂಗರಾಗಿರ್ಬೇಕೇ ವಿನಃ
ಚಾವಿ ಕೊಡೋದ್ರಲ್ಲಿ ನಿಮ್ಗೆ ಎರಡು ವಿಧದಲ್ಲಿ ನಾವು ತೆಗೆದುಕೊಳ್ಬಹುದು. ಅದನ್ನ ನಾವ್ ಯಾವ ಅವರು ರೀತಿ ಅಳವಡಿಸ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಳವಡಿಸ್ಕೊಳ್ಳೋದು ಅಂತಂದ್ರೆ, ನೀವು ಅವರು ನಿಮಗೆ ಚೆನ್ನಾಗಿ ಪರಿಚಯ ಇದ್ರೆ, ಅವ್ರ ಮೇಲೆ ವಿಶ್ವಾಸ ಇದ್ರೆ ಕೊಡೋದ್ರಲ್ಲಿ ಏನ್ ತಪ್ಪಿಲ್ಲ. ಇಲ್ಲ, ವಿಶ್ವಾಸ ಇಲ್ಲ ಅಂತಂದ್ರೆ ಹಾಗೆ ಬಿಟ್ಟು ಮೋಸ ಹೋಗೋದು ನಮ್ಮ ಮೂರ್ಖತನ ತಾನೆ. ಹೌದು ಹೌದು. ನಾವು ಆ ವಸ್ತುಗಳ ಮೇಲೆ ಯಾವ ಒಂದು ಆ, ಇದನ್ನು ಆಸೆಯನ್ನ, ಅದೆಲ್ಲ ನಶ್ವರ ಅನ್ನೋದು ನಮ್ಮ ಒಳಗಡೆ ಭಾವನೆ ಇರಬೇಕೇ ವಿನಃ ನಾವು ಎಲ್ಲವನ್ನು ಕೊಟ್ಬಿಟ್ಟು ನಾವು ಇನ್ನೂ ಭಿಕ್ಷೆ ಮಾಡೋದು ತಪ್ಪಲ್ವಾ? ಹೌದಮ್ಮ. ಅದನ್ನ ನನಗೆ ಏನ್ ಅಲ್ಲ, ಹೇಳ್ಬೇಕು ನಮ್ಮ ತಕ್ಷಣ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕಲ್ವಮ್ಮ. ಹಾ ನಮ್ ಒಳ್ಳೆತನನ ಮತ್ತೊಬ್ರು ದುರುಪಯೋಗನೂ ಪಡಿಸ್ಕೋಬಾರ್ದಲ್ವಾ? ಈಗ ಹೌದು. ಕೆಲವರು ಬಾರ್ದು ಆ ನಾವು ಥರನೂ ಇರ್ತಾರೆ. ಆ ಅಂದ್ರ ನಾವು ಇಷ್ಟು ದಿವಸ ಮೂರ್ಖರಾಗಬಾರದು. ಹೌದೌದು, ನಮ್ಮ ಎಚ್ಚರಿಕೆಯಲ್ಲಿ ನಾವ್ ಇರ್ಬೇಕು. ತಪ್ಪೇನಿಲ್ಲ. ಈಗ ನಮ್ಗೆ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ, ನಮ್ಗೆ ಯಾವ್ದ್ರ ಮೇಲೂ ನಮ್ಗೆ ಇಲ್ಲ, ಅಷ್ಟೊಂದು ಅದ್ರ ಮೇಲೆ ಮೋಹ ಹೋಯ್ತು, ಇಲ್ಲ ಅದು ಅನ್ಕೊಂಡ್ರು. ಅದಕ್ಕೆ ಹತ್ಕೊಂಡು ಹಾ ಕೂತ್ಕೊಳ್ಬಾರ್ದು ಅಷ್ಟೇ. ಅದ್ರ ಮೇಲೆ ಹೋಯ್ತು, ಬೇರೆ ಯಾರ ಕದ್ಕೊಂಡು ಹೋಗ್ಬೋದು ಅಂತ ಇಟ್ಕೊಳ್ಳಿ, ಅವಾಗ ಹಾ ಏನು ಮಾಡಕ್ ಆಗಲ್ಲ. ಅದು ನಮ್ಮ ಕೈ ಮೀರಿ ಹೋಗಿದ್ದಾಗ ನಾವು ಹತ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದು ಅದು ತಪ್ಪ, ಅದು ಬಂಧನಕ್ಕೆ ಕಾರಣ ಆಗೋದು. ಇಲ್ಲಿ ಹಾ ಬುದ್ಧಿವಂತಿಕೆ ಉಪಯೋಗಿಸೋದ್ರಲ್ಲಿ ಏನು ತಪ್ಪಿಲ್ಲ, ಅದು ನಿಮ್ಗೆ ಬಂಧನಕ್ಕೆ ಒಳಗೊಳಿಸಲ್ಲ. ಯಾವುದು ಬಂಧನಕ್ಕೆ ಒಳಗೊಡಿಸಲ್ವೋ ಅಂತ ಕೆಲಸಗಳು ಎಲ್ಲವನ್ನೂ ಮಾಡಬಹುದು. ಯಾವುದು ನಮ್ಗೆ ಬಂಧನಕ್ಕೆ ಒಳಪಡಿಸುತ್ತೋ ಅಂಥದ್ದು ಯಾವುದು ಮಾಡಬಾರ್ದು. ಸರಿ ಅಮ್ಮ, ಗೊತ್ತಾಯ್ತು ಈಗ. ತಕ್ಷಣ ತಕ್ಷಣ ಏನು ಅಂತ ಗೊತ್ತಾಗ್ದೇ ಇಲ್ಲ. ಅದೇ ವಿವರಣೆ ಹೇಳೋದಕ್ಕೆ ಕಷ್ಟ ಆಗತ್ತೆ. ಕಷ್ಟ. ಹಾಗಂದ್ಬಿಟ್ಟು ನಾವೆಲ್ಲನೂ ತ್ಯಾಗ ಪುರಂದರದಾಸರ ತರ ಎಲ್ಲ ತ್ಯಾಗ ಮಾಡ್ಬಿಟ್ರೆ, ಪುರಂದರದಾಸರಿಗೆ ಬೇರೆ ಆಸ್ತಿ ಇತ್ತು. ಏನು ಅಂತಂದ್ರೆ ಅವ್ರ ಅಂತಹ ಜ್ಞಾನ ಇತ್ತು ಅಲ್ವಾ, ಅದೇ ದೊಡ್ಡ ಆಸ್ತಿ. ಇವಾಗ ಹೌದು. ಉದಾಹರಣೆ, ಇವಾಗ ಸುಧಾಮೂರ್ತಿಯಪ್ಪ ನಾನು ಒಡವೆ ಹಾಕಲ್ಲ ಅಂತಂತಾರೆ. ಅವ್ರಿಗೆ ಯಾಕೆ ಒಡವೆ ಬೇಕು? ಬೇಕಾದ ದೊಡ್ಡ ಒಡವೆಗಳು ಇಲ್ವಾ? ಅವ್ರಿಗೆ ಬೇಕಾದಷ್ಟು ಬಿರುದುಗಳು ಬಾವುಲಿಗಳು ಬಂದಿಲ್ವಾ? ಅವೇ ದೊಡ್ಡ ಒಡವೆಗಳು ತಾನೆ. ಹೌದೌದಮ್ಮ, ಹೌದಮ್ಮ. ಹಾಗೆ ಅಮ್ಮ, ಅಷ್ಟೇ. ಇಲ್ಲಿ ಆ, ಕೃಷ್ಣ ಪರಮಾತ್ಮನು ಅರ್ಜುನಿಗೆ ಇದನ್ನ ಹೇಳ್ತಾ ಇರೋದು, ಇದು ಎರಡು ನಾನು ಕೊಟ್ಬಿಟ್ಟಿದ್ದೀನಿ. ಜ್ಞಾನ ಯೋಗ ಮತ್ತು ಕರ್ಮಯೋಗ ಮೊದಲೇ ಕೊಟ್ಬಿಟ್ಟಿದ್ದೀನಿ. ಇವೆರಡು ನಿಷ್ಠೆ ಇದ್ರಲ್ಲೇ ಇವೆರಡನ್ನು ಕೊಟ್ಟಿರೋದ್ರಿಂದ ಯಾವ್ದು ಇದ್ರಲ್ಲಿ ನೀನು ಕರ್ಮಯೋಗವನ್ನ ಮಾಡ್ಬೇಕು. ಮೊದಲೇ ಜ್ಞಾನ ಯೋಗ ಅಂತೂ ಕೊಟ್ಬಿಟ್ಟಿದ್ದೀನಿ. ಈಗ ನಾನು ಕರ್ಮಯೋಗ, ನೀನು ಈಗ ಮುಂದೆ ಹೋಗೋದು ಕರ್ಮಯೋಗದಲ್ಲಿ ಹೋಗ್ಬೇಕು. ಇದು ಒಂದು ಯಜ್ಞ. ಈ ಕರ್ಮಯೋಗ ಮಾಡೋದ್ರಿಂದ, ಯಜ್ಞದಲ್ಲಿ ಈ ಮಾರ್ಗದಲ್ಲಿ ಹೋಗೋದ್ರಿಂದ ನಿನ್ಗೆ ಒಳಿತಾಗ್ತತಿ. ಇಲ್ಲದ್ರೆ ಜನ ಏನ್ ಅನ್ಕೊಂತಾರೆ, ನೀನು ಒಬ್ಬ ಕ್ಷತ್ರಿಯ ಇದೀಯ, ಅದೆಲ್ಲ ನೀನು ಯುದ್ಧ ಮಾಡ್ಲೇಬೇಕು, ಇದು ಅವಶ್ಯ ಅಂತ ಈ ರೀತಿ ಅವ್ರಿಗೆ ವಿವರಿಸಿ ಹೇಳ್ತಾ ಇರ್ತಾರಮ್ಮ. ಮತ್ತೆ ನೀವು ಇವಾಗ ಕರ್ಮಯೋಗ ಅಂತಂದ್ರೆ ಯಾವ್ಯಾವ್ದು ಸೇರಿದೆ ಇದರಲ್ಲಿ? ಕರ್ಮಯೋಗ ಅಂತಂದ್ರೆ ಬರೀ ಒಂದು ನಾವು ಮಾಡುವ ಒಂದು ಕರ್ಮಕ್ಕೆ ಮಾತ್ರನ, ಬೇರೆ ಏನಾದ್ರೂ ಸೇರುತ್ತಾ ಅದಕ್ಕೆ? ಇವಾಗ ಧ್ಯಾನ ಮಾಡ್ತೀವಿ, ಮತ್ತೆ ಕ್ರಿಯಾಯೋಗ ಮಾಡ್ತೀವಿ, ಅದೆಲ್ಲ ಯಾವ ಗುಂಪಿಗೆ ಸೇರ್ಕೊಳ್ಳುತ್ತೆ? ಇಲ್ಲಿ ಎರಡು ಹೇಳಿದ್ದಾರೆ. ನಾವ್ ಏನ್ ಮಾಡ್ತೀವಿ ಅಂತವೆಲ್ಲಮ್ಮ ಇದು ಕರ್ಮಯೋಗಕ್ಕೆ ಸೇರುತ್ತೆ. ಯಾವುದು? ಇದು ಕರ್ಮ. ನಾವೀಗ ಧ್ಯಾನ ಮಾಡೋದಾಗ್ಲಿ, ಧ್ಯಾನ ಮಾಡೋದ್ರಿಂದ ಅದು ಕರ್ಮಯೋಗನ ಅನಿಸ್ಕೋತತಿ. ಅಲ್ಲಿ ನಾವೇನ್ ಜ್ಞಾನ ಪಡ್ಕೊಂತೇವ? ಇಲ್ಲ, ನಮಗೇನು ಅಲ್ಲಿ ಶುದ್ಧತೆ ಇಲ್ಲ. ಶುದ್ಧ ಮಾಡೋದೆ. ಹೌದು, ಶುದ್ಧತೆ ಬೇಕು ನಮಗೆ. ಶುದ್ಧತೆ, ಆತ್ಮ ಶುದ್ಧತೆ ಆದಾಗ, ನಾವು ಶುದ್ಧತೆ ಆದಾಗ ನಮಗ್ ಮುಂದೆ ಜ್ಞಾನ ಸಿಗುತ್ತೆ. ಇಲ್ಲದ್ರೆ ಈ ಕರ್ಮಯೋಗ ಮಾಡ್ಬೇಕಾದ್ರೂ ನಮ್ಗೆ ಪರಿಶುದ್ಧತೆನೆ ಬೇಕಮ್ಮ. ಅವಾಗ ಅದ್ರ ಫಲ ಅನುಭವ ನಮ್ಗೆ ಅವನ್ ನಾವು ನಮಗ್ ಬೇಕು ಅಂತ ನಾವು ಕೇಳಬಾರ್ದು. ಯಾವುದು ಇಲ್ಲಿ ಈ ಕರ್ಮದ ಫಲಗಳನ್ನ ಅಪೇಕ್ಷೆ ಇಲ್ಲದನೆ ಮಾಡ್ಬೇಕು ಅಂತ. ಯಾವುದರಲ್ಲಿ ಕ್ರಿಯೆ ಇದೆಯೋ ಎಲ್ಲವೂ ಕರ್ಮಯೋಗಕ್ಕೆ ಸೇರುತ್ತೆ. ನೀವು ಹೇಳಿದ ಹಾಗೆ ಇವಾಗ ಧ್ಯಾನ ಯೋಗ, ಕ್ರಿಯಾಯೋಗ ಎಲ್ಲವೂ ಅದರಲ್ಲಿ ಒಂದು ಕರ್ಮ ಅನ್ನೋದು ಇದೆ ಅಲ್ವಾ, ಒಂದು ಕ್ರಿಯೆ ಅನ್ನೋದು ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ ಎಲ್ಲವೂ ಸಹ ಅವೆಲ್ಲನೂ ಕರ್ಮಯೋಗಕ್ಕೆ ಸೇರುತ್ತೆ. ಜ್ಞಾನ ಯೋಗ ಅಂತಂದ್ರೆ ನಾವು ಯಾವ ಒಂದು ಇಂದ್ರಿಯಗಳಿಂದ ಯಾವ ಕರ್ಮವನ್ನು ಮಾಡಲ್ಲ, ಅದು ಬರೀ ಜ್ಞಾನ
ನಾನು ಯಾರು ಅಂತ ತಿಳಿದುಕೊಳ್ಳುವಂತಹದ್ದು. ಅದಕ್ಕೆ ಯಾವ ಒಂದು ಇಂದ್ರಿಯಗಳಿಂದ ಆಗಲಿ, ನಾವು ಕರ್ಮೇಂದ್ರಿಯಗಳಿಂದ ಆಗಲಿ, ಜ್ಞಾನೇಂದ್ರಿಯಗಳಿಂದ ಆಗಲಿ, ಮನಸ್ಸಿನಿಂದ ಮಾಡುವಂತಹದ್ದಿದೆ. ಅದು ತಿಳಿದುಕೊಂಡು ನಾವು ಅಪರೋಕ್ಷವಾಗಿ ನಾನು ಯಾರು ಅಂತ ತಿಳಿದುಕೊಳ್ಬೇಕು ಆದಂತಹದ್ದು ಜ್ಞಾನ. ಜ್ಞಾನೇಂದ್ರಿಯಗಳನ್ನು ಉಪಯೋಗಿಸುವಂಥದ್ದು ಇದೆಲ್ಲನೂ ಕರ್ಮಯೋಗಕ್ಕೆ ಸೇರಿರುತ್ತೆ. ನಾವು ಏನೋ ಸ್ಟಡಿ ಮಾಡ್ತೀವಿ ಅಂತಂದ್ರೂ ಅದು ಸಹ ಕರ್ಮವೇ ಅಲ್ವಾ. ನಾವೆಲ್ಲ ತಿಳ್ಕೊಳ್ತೀವಿ ಅಂತಂದ್ರೆ ಆ ಒಂದು ಹಂತವೂ ಸಹ ಕರ್ಮಯೋಗವೇ. ಮತ್ತೆ ಮೇಡಮ್, ಇಲ್ಲಿ ಈ ಕರ್ಮಯೋಗದಲ್ಲಿ ಯಾರು ಒಂದು ಕ್ಷಣನೂ ಕರ್ಮ ಮಾಡ್ದ ಹಾಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕ್ರಿಯೆ ಮಾಡ್ತಾನೆ ಇರ್ತಾನೆ ಮನುಷ್ಯ ಯಾವಾಗ್ಲೂ. ಈ ಕ್ರಿಯೆ ಮಾಡ್ತಾ ಇದ್ದಾಗ ಈ ಚಿಂತನೆಗೆ ನೀನು ಒಳಗಾಗ್ಬಿಡ ಅರ್ಜುನ. ನಿನಗೆ ಜ್ಞಾನಯೋಗ, ನಾನು ಜ್ಞಾನೋದಯಕ್ಕೆ ಕಾರಣವಾಗಿ 2 ಮಾರ್ಗಗಳನ್ನು ಹೇಳ್ತಾ ಇದ್ದೇನೆ. ಇದು ನಿನ್ ಕರ್ಮ. ಇದು ನೀನು ಈ ಕರ್ಮ ಮಾರ್ಗದಲ್ಲೇ ನೀನು ಹೋಗ್ಬೇಕು. ನೀನ್ ವ್ಯಾಮೋಹಕ್ಕೆ ಸಿಲ್ಕ್ ಹಾಕೊಂಡ್ಬಿಟ್ಟು ಇವ್ರು ನನ್ನವರು, ನಾನು ಕೊಲ್ತೇನೆ, ನನಗೆ ಪಾಪ ಬರ್ತದೆ, ಇವ್ರು ನಮ್ ದೊಡ್ಡಪ್ಪ, ನಮ್ ತಾತ, ನಮ್ಮ ಇವ್ರು ಅಂತ ನೀನು ನಮ್ ಗುರು ಅಂತ ಹೇಳಿ ನೀನು ಚಿಂತೆಗೆ ಒಳಗಾಗ್ಬಿಡ. ಆ ಮನಸ್ಸನ್ನ ಇದ್ ಮಾಡ್ಬಿಟ್ಟು ನಿನ್ ಕರ್ಮ ಯೋಗ ನೀನ್ ಮಾಡು. ನೀನು ಕ್ಷತ್ರಿಯ ಹೌದು, ಇದ್ರಲ್ಲಿ ನೀನ್ ಯಾರನ್ನೂ ಕೊಲ್ಬೇಕಾಗಿಲ್ಲ. ಯಾರು ನೀನು ನೀನು ಕೊಲ್ಬೇಕಾಗಿರೋದು ಇಲ್ಲ. ಅವರು ಒಂದು ನಿನ್ ಕರ್ತವ್ಯ ನೀನ್ ಮಾಡಿದ್ರೆ ನಿನ್ಗೆ ಅದ್ರ ಪಾಪ ಪುಣ್ಯದ ಬರುತ್ತೆ ಅಂತ ನಿನಗೆ ಜ್ಞಾನ ಯೋಗದಲ್ಲಿ ನೀನ್ ನಿಶ್ಚಯವಾಗಿ ತೆಗೆದುಕೋ. ನೀನು ಮನಸ್ಸನ್ನ ದೃಢವಾಗಿ ಮಾಡು. ಯಾವುದೇ ವ್ಯಾಮೋಹಕ್ಕಿಲ್ಲಿ ಸಿಲ್ಕ್ ಹಾಕೋಬೇಡ ಅಂತಕ್ಕಂತ ವಿವರಣೆ ಬರ್ತದೆ. ಮತ್ತೆ ಇದ್ರ ಜೊತೆಗೆ ಜ್ಞಾನ ಮಾರ್ಗ ಅವನಿಗೆ ಆಗ್ಲೇ ತಿಳಿಸಿದ್ದಾರೆ ಕೃಷ್ಣ. ಆ ತಿಳಿಸಿದ್ರು ಕೂಡ ಈ ಕರ್ಮಯೋಗದಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನ ಮಾಡಿ ಯಾವುದೇ ಅಪೇಕ್ಷೆ ಇಲ್ದಲೆ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲದನ್ನು ಕೂಡ ಸಲೀಸಾಗಿ ಇದಾಗ್ತದೆ ಅಂತ ನನ್ನ ಅನಿಸಿಕೆ. ಅದೇ ಹೀಗೆ ನಮ್ಮ ಅಭಿಪ್ರಾಯಗಳನ್ನ ನಾವು ಹಂಚ್ಕೊಳ್ಬೇಕು. ಇದು ಸ್ಟಡಿ ಸರ್ಕಲ್. ಒಬ್ಬರು ಹೇಳ್ಬಿಟ್ಟು ನಾವು ಕೇಳ್ಕೊಂಡು ಹೋಗಿದ್ರೆ ಅದು ಪುರಾಣ ಆಗೋಗ್ಬಿಡುತ್ತೆ. ಅವ್ರೇನ್ ಹೇಳ್ತಾರೆ, ಪಾಠ ಹೇಳ್ತಾರೆ, ನಾವು ಕೇಳ್ಕೊಂಡು ಹೋಗೋದು. ಆ ತರ ಅಲ್ಲ ಇದು. ಸತ್ಸಂಗ ಅಂತಂದ್ರೆ ಎಲ್ರು ಸಮಾನರೇ. ಇದೆಲ್ಲ ಇದೆ ಸ್ಲೈಡ್ ತೋರ್ಸೋದು ಅದು ಇದು ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ. ಎಲ್ಲರೂ ಇಲ್ಲಿ ಸಮಾನರೇ. ಎಲ್ಲರ ಅಭಿಪ್ರಾಯವೂ ಸಹ ಗಣನೀಯ ಮಟ್ಟದಲ್ಲೇ ಇರುವಂತಹದ್ದೇ. ನಾವು ಒಬ್ರಿಗೊಬ್ರು ಹಂಚಿಕೊಂಡು ನಾವು ಎಲ್ಲರೂ ಈ ಜ್ಞಾನವನ್ನು ನಾವು ಪಡ್ಕೊಳ್ಳೋಣ. ಮತ್ತೆ ಇಲ್ಲಿ ಹೇಳ್ತಿದ್ದಾನೆ ಭಗವಂತ, ಓ ಪಾಪರಹಿತನೇ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಜುನ ಆಗ್ಲೇ ಪಾಪರಹಿತ ಆಗೋಗ್ಬಿಟ್ಟಿದ್ದಾನೆ. ನೀನು ಜ್ಞಾನೋದಯಕ್ಕೆ ಕಾರಣ ಆಗಿರ್ತಕ್ಕಂಥ 2 ಮಾರ್ಗಗಳನ್ನು ನಾನು ಹೇಳ್ತಿದ್ದೀನಿ. ನಿನಗ ಜ್ಞಾನ ಮಾರ್ಗದಲ್ಲಿ ಚಿಂತೆ ಮಾಡಿದ್ರು ಕೂಡ, ನಿನ್ನ ಕರ್ಮ ಮಾರ್ಗದಲ್ಲಿ ಮಾಡಿದ್ರು ಕೂಡ ನಿನ್ಗೆ ಯಾವ್ದು ಒಲವು ತೋರ್ತದೆ ಆ ಕೆಲಸದಲ್ಲಿ ನೀನು ತೀರ್ಮಾನ ತೆಗೆದುಕೋ. ನೀನು ಕರ್ಮವನ್ನ ಮಾಡು, ನಿನ್ ಕರ್ತವ್ಯವನ್ನ ಮಾಡು ಅಂತಕ್ಕಂಥ ಅಭಿಪ್ರಾಯವನ್ನ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ಇಲ್ಲೊಂದು ಸ್ಲೈಡ್ ತೋರಿಸ್ತೀನಿ ನೋಡಿ. ಇಲ್ಲಿ ಪಾರ್ವತಿ ಪರಮೇಶ್ವರ, ಗಣಪತಿ, ಸುಬ್ರಹ್ಮಣ್ಯ. ಈ ಕತೆ ಯಾರಿಗಾದ್ರೂ ಗೊತ್ತಿದ್ರೆ ವಿವರಿಸಿ ಹೇಳಿ. ಅದು ಭೂಮಂಡಲ ಸುತ್ತ ಹಾಕಿ ಬರೋದಕ್ಕೆ ನಾರದ್ರು ಹೇಳ್ತಾರ. ಅವಾಗ ಗಣೇಶ ಏನ್ ಮಾಡ್ತಾನ, ತಾಯಿ ತಂದೆ ಸುತ್ತಲೂ ಸುತ್ತ ಹಾಕಿ ಸುತ್ತ ಹಾಕ್ಬೇಕು ಅಂತ ಹೇಳ್ತಾರೆ. ಅವನಿಗೆ ಅವ್ರನ್ನ ಟೆಸ್ಟ್ ಮಾಡ್ಬೇಕಾಗಿರ್ತೈತಿ. ಒಂದ್ ಹಣ್ಣು ಕೊಟ್ಟಿರ್ತಾರೆ, ಒಂದೇ ಒಂದ್ ಹಣ್ಣು ಕೊಟ್ಟಿರ್ತಾರೆ. ಒಂದೇ ಒಂದ್, ಹೌದು. ಬ್ರಹ್ಮಾಂಡವನ್ನ ಸುತ್ತ ಹಾಕ್ ಬನ್ನಿ, ಯಾರು ಮೊದಲು ಬರ್ತೀರೋ ನೋಡೋಣ ಅಂತ. ಬ್ರಹ್ಮಾಂಡವನ್ನ ಸುತ್ತಬೇಕು ಅಂತಂದ್ರೆ ಸುಬ್ರಹ್ಮಣ್ಯ ಏನ್ ಮಾಡ್ತಾನೆ, ನವಿಲ ತನ್ನ ತೆಗೆದುಕೊಂಡು ಪ್ರಪಂಚನ ಸುತ್ತಲಿಕ್ಕೆ ಹೋಗ್ತಾನೆ, ಬ್ರಹ್ಮಾಂಡವನ್ನ ಸುತ್ತಲಿಕ್ಕೆ. ಆದ್ರೆ ವಿಘ್ನೇಶ್ವರ ತನ್ನ ತಂದೆ ತಾಯಿಗಳನ್ನೇ ಇದನ್ ಮಾಡಿ ಬ್ರಹ್ಮಾಂಡ ಅಂತ ತಿಳ್ಕೊಂಡು ಸುತ್ತ ಹಾಕ್ತಾನೆ. ಪ್ರದಕ್ಷಿಣೆ. ಅದೇ ಇದು ಗಣಪತಿದು ಜ್ಞಾನ ಮಾರ್ಗ, ಸುಬ್ರಹ್ಮಣ್ಯ ಕರ್ಮ ಮಾರ್ಗ. ಹೀಗೆ 2 ಮಾರ್ಗಗಳು ಇವೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇದು ಸ್ವಲ್ಪ ಬಳಸ್ಕೊಂಡು ಬಂದ ಹಾಗೆ, ಅದು ಸರಿನೇ ಇದು ಸರಿನೇ, ಇದು ಬಳಸ್ಕೊಂಡು ಬರ್ಬೇಕು. ಯಾಕೆ ಅಂತಂದ್ರೆ
ಅವನು ತುಂಬ ಇದು ಆಗಿರ್ತಾನಲ್ವಾ, ಹೋರಾಟ ಅಂತದ್ದು ಮಾಡೋದಕ್ಕೋಸ್ಕರನೇ ತಾನೇ ಸುಬ್ರಹ್ಮಣ್ಯ ಹುಟ್ಟಿರೋದು. ಅಸುರರನ್ನ ಸೆದೆ ಬಡಿಯೋಕ್ಕೋಸ್ಕರನೇ ಹುಟ್ಟಿರೋದು, ಕರ್ಮಯೋಗ ಮಾಡೋದಕ್ಕೆ ಹುಟ್ಟಿರೋದು. ಆ ಅದಕ್ಕೋಸ್ಕರ ಈ ಮಾರ್ಗ. ಅದಕ್ಕೆ ಅರ್ಜುನನಿಗೂ ಸಹ ರಜಸ್ ಜಾಸ್ತಿ ಇರೋದ್ರಿಂದ ನಿನ್ನ ಕರ್ತವ್ಯಗಳನ್ನು ನೀನು ಮಾಡೋ, ಆವಾಗ ಮಾಡ್ತಾ ಈಗ ಯೋಗವಾಗಿ ಮಾಡೋ, ಆವಾಗ ನೀನು ಹದಕ್ಕೆ ಬರ್ತೀಯ, ಆವಾಗಲೂ ಸಹ ನೀನು ಬಂಧನಕ್ಕೆ ಒಳಗಾಗಲ್ಲ ಅಂತ ಮುಂದೆ ಮುಂದೆ ಎಲ್ಲ ತಿಳಿಸಿ ವಿವರವಾಗಿ ಹೇಳ್ತಾರೆ. ಬೇರೆ ಇನ್ಯಾರಾದ್ರೂ ಏನಾದ್ರೂ ಕತೆ ಇದ್ರೆ ಹೇಳ್ತೀರಾ ಅಥವಾ ಮುಂದೆ ಹೋಗೋಣವಾ? ಕತೆ ಅಲ್ಲಮ್ಮ, ನನ್ಗನ್ಸಿದ್ದು ಅದೇ ಇಲ್ಲಿ ಹೇಳಿದ್ರಲ್ಲ, ಜ್ಞಾನ ಮಾರ್ಗ ಮುಖ್ಯ ಮತ್ತೆ ಕರ್ಮ ಮಾರ್ಗ ಎರಡು ಮುಖ್ಯನೇ ಇಲ್ಲಿ. ಅದನ್ನ ಹೇಗ್ ಹೇಳಿದ್ರೆ, ಒಂದು ಜ್ಞಾನ ನಿಷ್ಠೆ, ಇನ್ನೊಂದು ಕರ್ಮ ನಿಷ್ಠೆ. ಅಂದ್ರೆ ಈಗ ಇಲ್ಲಿ ನಮ್ಗೆ ಈಗಾಗ ನಾವ್ ಈ ಕ್ಲಾಸ್ಗಳ್ ನಡೆಸೋದನ್ನ ನೋಡ್ತಾ ಇದ್ರೇನೆ ಹೇಳ್ಬೋದು. ಇಲ್ಲಿ ನಮ್ಗೆ ಪಾಠ ಕೇಳಿ ಈಗ ಅದ್ರಲ್ಲಿ ಎಲ್ಲಾ ತರದವ್ರು ಇದಾರೆ. ನೀವ್ ಅದನ್ನ ಈಗ ನೀವೇ ಒಂದು ಉದಾಹರಣೆ ತಗೊಂಡ್ರುನು, ಈಗ ಪ್ರಭುಜಿ ಹೇಳೋದನ್ನ ಆಳವಾಗಿ ಹಿಡ್ಕೊಂಡ್ರಿ, ಅದನ್ನ ನೀವು ಕಲ್ತು ಇನ್ನೊಬ್ರಿಗೂ ಕಲಿಸ್ತಾ ಇದ್ದೀರಿ. ಜ್ಞಾನನ ಇನ್ನೂ ಹೆಚ್ಚಿಸ್ಕೊಂಡು ಅದು ಇನ್ನೊಬ್ರಿಗೆ ಹೇಳ್ಕೊಡುವಾಗ ಏನಾಗುತ್ತೆ, ನಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಚೆನ್ನಾಗ್ ಬರುತ್ತೆ. ಹಂಗೆ ಅವಾಗ ಮಾಡುವಾಗ ಏನಾಯ್ತು, ಆತ್ಮನೋ ಮೋಕ್ಷಾರ್ಥ ಜಗದಿತಾಯಕ. ಇಲ್ಲಿ ನಾವು ಏನೇ ಕರ್ಮ ಮಾಡಿದ್ರು ಆ ಕರ್ಮದ ಹಿಂದೆ ನಮ್ಗೆ ಮೋಕ್ಷ ಪ್ರಾಪ್ತಿ ಅನ್ನೋದೊಂದಿದೆ, ಅದರಿಂದ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಬಂದ್ವಿ. ಕೆಲ್ಸ ಮಾಡ್ತಾ ಅದು ಈಗ ನಮ್ಗೆ ಜ್ಞಾನ ಇರೋದ್ರಿಂದ, ನೀವೀಗ ನಾವು ಟಾಕ್ಗಳು ಕೇಳಿರೋದ್ರಿಂದ, ನಮ್ಗೀಗ ಆಧ್ಯಾತ್ಮಿಕದ ದಾರಿಯಲ್ಲಿ ಇರೋದ್ರಿಂದ ನಾವೀಗ ಏನೇ ಮಾಡಿದ್ರು ಅದು ಭಗವಂತನ ಪ್ರೀತಿಗಾಗಿ ಯಜ್ಞ ಮೂಲಕವಾಗಿ ಮಾಡ್ಬೇಕು ಅಂತಾರೆ ನೋಡಿ, ಹಂಗೆ ಅಂತ ತಿಳ್ಕೊಂಡ್ ಮಾಡ್ತಿದೀವಿ. ಆದ್ರೆ ಏನೂ ಅರಿದೇ ಇರೋ ಈಗ ರೈತನು, ಇದು ನನ್ ಕರ್ತವ್ಯ, ನಾನ್ ಇದನ್ನ ನಿಷ್ಠೆಯಿಂದ ಮಾಡ್ಬೇಕು. ಈಗ ಒಬ್ಬ ಯಜಮಾನನ ಹತ್ರ ಹೋಗಿ ಅವನು ಕೂಲಿ ಕೆಲಸ ಮಾಡ್ಬೋದು, ಅದಕ್ಕೆ ಅವನು ದುಡ್ಡು ಕೊಡ್ಬೋದು, ಮಾಲೀಕ ದುಡ್ಡು ಕೊಡ್ಬೋದು. ಅವಾಗ ಅದ್ರ ಫಲ ಎಲ್ಲಾನು ಭಗವಂತನಿಗೆ ಬಿಟ್ಟಿದ್ದು, ಅಂದ್ರೆ ಮಾಲೀಕನಿಗೆ ಸೇರ್ಕೋತಲ್ಲಿ. ಇವ್ನ್ ದುಡ್ಡು ಇಸ್ಕೊಂಡ್ ಬಂದ್ಬಿಟ್ಟ ಕೆಲಸ ಮಾಡಿ, ಆದ್ರೆ ಅದ್ರಲ್ಲಿ ಬಂದದ್ದ ಫಲ ಎಲ್ಲ ಏನಾಯ್ತು, ಆ ಮಾಲೀಕನಿಗೆ ಸಿಕ್ತು. ಆದ್ರೆ ಅದ್ರ ಮುಖೇಣ ನಮಗೂ ಒಳ್ಳೇದೇ ಆಯ್ತು ಮಾಡದ್ ಕರ್ಮದಿಂದ ಅಂತ. ಈಗ ನೀವು ಮಾಡ್ತಿರೋದೆಲ್ಲ ಭಗವಂತನ ಅರ್ಪಿತ ಅಂತಾನೆ ತಿಳ್ಕೊಂಡ್ ನಾವ್ ಮಾಡ್ತೀವಿ ನೋಡಿ. ಏನೇ ಮಾಡಿದ್ರು ಎಲ್ಲ ಭಗವಂತನಿಗೋಸ್ಕರನೇ ಮಾಡ್ತಿದೀವಿ ಅನ್ನೋ ಈ ಕರ್ಮ ಮಾಡ್ತಾ ಜ್ಞಾನನೂ ನಮ್ಗೆ ಹಿಂದೆನೆ ಬರುತ್ತೆ. ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಅರ್ಥ ಮಾಡ್ಸುತ್ತೆ ಜೀವನ ಅಂತ ಅನ್ಕೋತೀನಿ. ನೀವು ಹೇಳ್ತಾ ನಂಗೊಂದು ಗುರೂಜಿ ಹೇಳಿದ್ದು ಕತೆ ಜ್ಞಾಪಕ ಬರ್ತಾ ಇದೆ. 3 ಜನ ಕಲ್ಲು ಹೊಡೆಯೋರು ಇದ್ರಂತೆ. ಆದ್ರೆ ಒಬ್ಬ ಕಲ್ಲು ಕುಟ್ತಾ ಇದ್ದವನ ಹತ್ರ ಒಬ್ಬ ಬಂದು ಕೇಳ್ತಾನೆ, ಏನು ಕಲ್ಲು ಕುಟ್ತಾ ಇದೀಯ ಅಂತ. ಅಯ್ಯೋ, ನನ್ ಕರ್ಮ ಏನ್ ಹೇಳ್ತೀಯ, ನಾನು ಈಗ ಬಿಸಿಲಲ್ಲಿ ಕಲ್ಲು ಕುಟ್ಬೇಕು, ಎಷ್ಟು ಕಷ್ಟ ಗೊತ್ತಾ ಅಂತಂದ್ಬಿಟ್ಟು ಅವನ ಗೋಳೆಲ್ಲನೂ ಹೇಳ್ಕೊಳ್ತಾನೆ. 2ನೇವನ ಹತ್ರ ಬರ್ತಾನೆ. ಅವನು, ಹೌದು ಸ್ವಾಮಿ, ನಾನು ಕಲ್ಲು ಕುಟ್ತಾ ಇದ್ದೀನಿ, ಬಿಸಿಲಾದ್ರೂ ನನಗೆ ಸಂಸಾರ ಇದೆ, ಅದಕ್ಕೋಸ್ಕರ ನಾನು ಕಲ್ಲು ಕುಟ್ಬೇಕು, ಜೀವನಕ್ಕೋಸ್ಕರ ಜೀವನೋಪಾಯ ಮಾಡಿ, ಅದಕ್ಕೋಸ್ಕರ ನಾನು ಈ ರೀತಿ ಕಲ್ಲು ಕೊಟ್ಟು ನಾನು ಜೀವನವನ್ನ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. 3ನೇವನ ಬಂದು ಮಾತಾಡಿಸ್ತಾನೆ, ಏನಪ್ಪ ಅಂತ. ಸ್ವಾಮಿ, ನಾನು ಕಲ್ಲು ಕೊಡ್ತಿದ್ದೀನಿ, ಏನಕ್ಕೆ ಗೊತ್ತಾ, ಇದನ್ನ ದೇವಸ್ಥಾನದಕ್ಕೆ ಉಪಯೋಗಿಸ್ತಾರೆ ಅಂತಂದ್ಬಿಟ್ಟು ಅವನೇನು ಬಹಳ ಸಂತೋಷವಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ಎಲ್ಲಪ್ಪ ಉಪಯೋಗಿಸ್ತಾರೆ ಇದನ್ನ ಅಂತಂದ್ರೆ, ಈ ಅಡಿಗಲ್ಲಾಗಿ ಈ ಮೆಟ್ಲುಗಳಿದೆಯಲ್ಲ, ಆ ಮೆಟ್ಲಿಗೆ ಇದು ಹಾಸ್ಗಲ್ಲು, ಇದನ್ನ ಉಪಯೋಗಿಸ್ತಾರೆ. ಎಷ್ಟು ಜನ ಹತ್ತುತ್ತಾರೆ, ಎಷ್ಟು ಜನ ಇಳಿತಾರೆ, ಇದನ್ನ ಎಷ್ಟು ಪುಣ್ಯ ಕಾರ್ಯ ಗೊತ್ತಾ ಅಂತಂದ್ಬಿಟ್ಟು ಅವನು ಹೇಳ್ತಾನಂತೆ. ಎಷ್ಟು ಸಂತೋಷವಾಗಿ ಹೇಳ್ತಾನಂತೆ. ಅಂದ್ರೆ ಈ ಮಾಡ್ತಾ ಇರೋದು 3 ಜನನು ಒಂದೇ ಕೆಲಸ. ಯಾರ ಮನಸ್ಸು ಹಗುರವಾಗಿದೆ, ಯಾರು ಬಂಧನಕ್ಕೊಳಗಾಗಿದ್ದಾರೆ, ಯಾರು ಬಂಧನಕ್ಕೆ ಒಳಗಾಗಿಲ್ಲ, ನೀವೇ ಚಿಂತನೆ ಮಾಡಿ. ನಿಜ ಅಲ್ವಾ? 3 ಜನನು ಒಂದೇ ಕೆಲಸವೇ ಮಾಡ್ತಾರೆ. ಇದು ಹೌದು. ಅವ್ರ ದೃಷ್ಟಿ ಮಾಡಿದನು ಹೇಗಿರ್ತಾನೆ, ಆ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡ್ಲೇಬೇಕು. ಕೆಲಸದಿಂದ ವಿಮುಖರಾಗಬಾರ್ದು. ನಮ್ಮ ಕರ್ತವ್ಯನ ನಾವು ಮಾಡ್ಬೇಕು. ಹೀಗೆ ಭಗವತ್ ಪ್ರೀತ್ಯರ್ಥವಾಗಿ ನಾವು ಮಾಡಿದಾಗ ನಮ್ಮ ಮನಸ್ಸು ಹಗುರವಾಗಿರುತ್ತೆ. ಇನ್ನು ಮಾಡುವ ಕೆಲಸ ಹುರುಪಿನಲ್ಲಿ ಮಾಡ್ತೀವಿ, ಸಮರ್ಥವಾಗಿ ಮಾಡ್ತೀವಿ.
ಅವನಿಗೆ ಎಷ್ಟೊಂದು ಸಂತೋಷ ಇದೆ. ಆ ದೇವಸ್ಥಾನದ ಮೆಟ್ಲಿಗೆ ಇದನ್ನು ಉಪಯೋಗಿಸ್ತಾರೆ. ಅವನ ಆಲೋಚನೆ ಎಷ್ಟು ಚೆನ್ನಾಗಿದೆ. ನಾನು ಒಳ್ಳೆ ಕಾರ್ಯ ಮಾಡ್ತಿದ್ದೀನಿ ಅನ್ನೋದು ಅವನ ಮನಸ್ಸು ಎಷ್ಟು ಉಲ್ಲಾಸಕರವಾಗಿ ಇದೆ. ಅವನು ಎಷ್ಟು ಉನ್ನತಿಗೆ ಏರ್ತಾನಲ್ವಾ. ಅಷ್ಟೇ. ಮುಂದೆ ಹೋಗೋಣ. ಚೆನ್ನಾಗಿದೆ. ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ನ ಕರ್ಮಣಾಂ ಅನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದ್ಯೇವ ಸಿದ್ಧಿಂ ಸಮಧಿ ಗಚ್ಚತಿ. ಕೇವಲ ಕೆಲಸದಿಂದ ದೂರವಿರುವುದರಿಂದ ಕರ್ಮದ ಪ್ರತಿಕ್ರಿಯೆಗಳಿಂದ ಮುಕ್ತಿ ಹೊಂದಲು ಸಾಧ್ಯವಿಲ್ಲ, ಅಥವಾ ಕೇವಲ ದೈಹಿಕ ಪರಿತ್ಯಾಗದಿಂದ ಜ್ಞಾನದ ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯವಿಲ್ಲ. ಇಲ್ಲಿ ಎರಡು ವಿಷಯಗಳು ಹೇಳ್ತಾ ಇದ್ದಾರೆ. ನಾನು ಕೆಲಸ ಮಾಡೋದು ಬಿಟ್ಬಿಡ್ತೀನಿ ಅಂತ ಏನು ಕೆಲಸ ಮಾಡಿದೆ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಅದರಿಂದ ಈ ಕರ್ಮದ ಪ್ರತಿಕ್ರಿಯೆಗಳು ಅಂದರೆ ಕರ್ಮ ಫಲ, ಕರ್ಮ ಬೀಜಗಳು ಬರುತ್ತಲ್ಲ, ಅವುಗಳು ಬರದೇ ಬರುತ್ತೆ. ಅಥವಾ ನಾನು ಪೂರ್ತಿ ಕೇವಲ ದೈಹಿಕ ಪರಿತ್ಯಾಗದಿಂದ ಜ್ಞಾನದ ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯವಿಲ್ಲ. ಇಲ್ಲ, ನಾನು ಏನು ಈ ಸನ್ಯಾಸತ್ವ ಎಲ್ಲ ತೆಗೆದುಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ನಾನು ಪರಿಪೂರ್ಣತೆಯನ್ನು ಪಡಿತೀನಿ ಅಂತಂದ್ಬಿಟ್ಟು ಅಂದ್ಕೊಳ್ಳೋದು, ಅದು ಸಾಧ್ಯ ಇಲ್ಲಪ್ಪ ಅಂತಂದ್ಬಿಟ್ಟು ಎರಡು ರೀತಿಯಲ್ಲೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಒಂದೊಂದನ್ನು ತೆಗೆದುಕೊಂಡು ಹೇಳಿ ಇವರು ಲಕ್ಷ್ಮೀಜಿ. ಎಲ್ಲರೂ ಹಂಚ್ಕೊಳ್ಳೋರಂತೆ, ಎಲ್ಲರೂ ರೆಡಿಯಾಗಿ. ನಾವು ಎಲ್ಲಾ ಕಡೆಗೂ ಈಗ ಇಲ್ಲಿ ಏನ್ ಕೊಟ್ಟಾರಂದ್ರ, ಕೇವಲ ಕೆಲಸದಿಂದ ದೂರವಿರುವುದರಿಂದ ಕರ್ಮದ ಪ್ರಕ್ರಿಯೆಗಳಿಂದ ಮುಕ್ತಿ ಹೊಂದಲು ಸಾಧ್ಯವಿಲ್ಲ, ಅಥವಾ ಜ್ಞಾನ ಹೊಂದೋದ್ರಿಂದಾನು ಎಲ್ಲಾ ಸಾಧ್ಯ ಇಲ್ಲ ಅಂತಂದ್ ಹೇಳಿದ್ರ, ಈಗ ಫಾರ್ ಎಕ್ಸಾಂಪಲ್ ಗುರುಜಿಗೆ ಎಷ್ಟೊಂದು ಜ್ಞಾನ ಐತ್ರಿ, ಜ್ಞಾನ ಐತಿ ಬಾ ಅಂತಂದ್ ಹೇಳಿ ಕೈ ಕೊಟ್ಕೊಂಡು ಕುಂತ್ ಬಿಟ್ರ ನಡಿಯಂಗಿಲ್ಲ ರೀ. ಈಗ ನೀವ್ ಹೆಂಗ ಅವ್ರ ಕರ್ಮದ ಪ್ರಕ್ರಿಯೆ ಒಳಗ್ ನಡೀತಾ ಇದಾರ್ರಿ. ಇವಾಗ ಒಂದ್ ಕ್ಲಾಸ್ ಮಾಡ್ತಾರ, ಎಷ್ಟೋ ಜನಕ್ ತಿಳಿಸ್ಕೊಡ್ತಾರ, ಎಷ್ಟೋ ಜನ ಅವ್ರಿಂದ ಕಲಿತೇವಿ. ಆತರ ಎಷ್ಟ್ ಜ್ಞಾನ ಐತೋ ಅದ್ರ ತಕ್ಕನಂಗ್ ಕೆಲಸಾನು ಇರ್ಬೇಕು ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಅವಾಗ ನೀವ್ ಮುಕ್ತಿ ಸಾಧ್ಯ ಐತಿ ಅಂತಂದ್ ಹೇಳಿ ಅಂದ್ರು ಅಂತ ಹೇಳಿ ಹಂಗ ಅನಸ್ತವಮ್ಮ. ಇವಾಗ ನಾವ್ ಜ್ಞಾನ ಇದ್ದಾಗ ನಮ್ಗ ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನೊಂದು ಸಚ್ಚಿದಾನಂದ ಆತ್ಮ ಅಂತ ಹೇಳಿ ನನಗ್ ಗೊತ್ತಾಗ್ತೇತ್ರಿ. ಆದ್ರೆ ಅದ ನನ್ಗ ಅರಿವಿಗ್ ಬಂದೈತಿ. ಅದ ತರ ನನ್ ಎದುರುಗಡೆ ಇರೋರು ಇಲ್ಲ ನಾನ್ ದೇಹನ, ನಾನ್ ಮನಸ್ಸ, ನಾನ್ ಬುದ್ಧಿನ ಅಂತಂದ್ ಇದ್ದಾಗ ನಾವ್ ಅವ್ರಿಗೊಂದ್ ಕೆಲ್ಸದ, ಈಗ ಹೆಂಗೀಗ ನೀವ್ ಹಿಂಗ್ ಕ್ಲಾಸ್ ಮಾಡ್ತಾ ಇದೀರಲ್ರಿ, ಆತರ ಸ್ವಲ್ಪ ನಾವ್ ಕುಂತು ನಮ್ ಜ್ಞಾನನ ಅವ್ರ ಇದ್ರಿಗೆ ಹಂಚ್ಕೊಂಡಾಗ ಅವ್ರಿಗೂ ಅವಾಗ ಅರಿವು ಬರ್ತೈತ್ರಿ, ನಾ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಸಚ್ಚಿದಾನಂದ ಆತ್ಮ ಅಂತ ಹೇಳಿ ಬಂದಾಗ ಒಬ್ರು ನಾವು ಮೇಲೆ ಎತ್ತಿದಂಗ ಆಗ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಎಷ್ಟ್ ಜ್ಞಾನ ಐತೋ ಅಷ್ಟ್ ಕಾರ್ಯ ಇರ್ಬೇಕು ಅಂತ ಹೇಳಿ ಹಂಗ ಅನಸ್ತವಮ್ಮ. ಓಕೆ, ಇನ್ನು ಇವ್ರನ್ನೆಲ್ಲ ಕೇಳೋಣ, ಇವರೆಲ್ಲ ಏನ್ ಹೇಳ್ತಾರೆ. ಇಂದ್ರಮ್ಮ ಅವ್ರು ಹೇಳ್ತಾರಾ? ಹಾ ಮೇಡಮ್, ನನಗೆ ಇಲ್ಲಿ ನೆನಪಾಗೋದು ಈ ಕಾರ್ಯಕ್ಷೇತ್ರ ಅಂದ್ರೆ, ಸಾರಿ ಹೋಯ್ತೇನಾ? ಇಲ್ಲ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ ಮೇಡಮ್. ಈ ಅಂದ್ರೆ ಇಲ್ಲಿ ನಾವು ಕೃಷ್ಣ ಅರ್ಜುನನ್ನ ನಾವು ಎದುರಿಗೆ ತೆಗೆದುಕೊಂಡಾಗ, ಕಣ್ಣಿನ ಮೂಲಕ ಅಥವಾ ನಮ್ಮ ದೃಷ್ಟಿ ಮೂಲಕ, ಊಹೆಯ ಮೂಲಕ ತೆಗೆದುಕೊಂಡಾಗ, ಅರ್ಜುನ ಹೇಳ್ತಾ ಇದ್ದಾನೆ, ಇದನ್ನೆಲ್ಲ ನೋಡ್ಬಿಟ್ಟು ನಾನು ಆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾನೆ, ನನಗಿದು ಸಾಧ್ಯ ಇಲ್ಲ, ನಾನು ಇದರಿಂದ ದೂರ ಹೊರಟೋಗ್ಬಿಡ್ತೀನಿ, ಈ ಇದು ಅಂದ್ರೆ ಕರ್ಮದ ಒಂದು ಇದನ್ನ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ದೂರ ಇರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಕೇಳಿಸ್ತಾ ಇದೆಯಾ ಮೇಡಮ್? ಹಾ, ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿದೆ. ಕೇವಲ ಕೆಲಸದಿಂದ ನಾನು ದೂರ ಇರುವುದರಿಂದ ಕರ್ಮದ ಪ್ರತಿಕ್ರಿಯೆಗಳಿಂದ ಮುಕ್ತಿ ಹೊಂದಲು ಸಾಧ್ಯ ಇಲ್ಲ. ಆದ್ರೆ ಅರ್ಜುನ, ನೀನ್ ಈ ಕರ್ಮದಿಂದ ನೀನು
ಹೋದ್ರು, ದೂರ ಹೋಗ್ಬಿಟ್ರು ಕೂಡ ನಾನು ಮಾಡಲ್ಲ ಅಂತೇಳಿ ನೀನು ಹೋದ್ರು ಕೂಡ ಆ ಒಂದು ಪ್ರತಿಕ್ರಿಯೆ ಇದೆಯಲ್ಲ, ನೀನ್ ಮಾಡಲ್ಲ ಅನ್ನೋದು, ಅದರಿಂದ ನೀನ್ ಮುಕ್ತಿ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬರೀ ಕೇವಲ ನಿಂದು ದೈಹಿಕ ಪರಿತ್ಯಾಗ ಆಗ್ಬೋದು, ಆದ್ರೆ ನಿನ್ನ ಜ್ಞಾನದ ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ನೀನು ಜ್ಞಾನದಿಂದ ನೋಡು, ಇವ್ರು ಯಾರು ನಿನ್ನವರು ಅಂತ ನೀನೇನ್ ಅನ್ಕೊಂಡಿದೀಯ, ಅವ್ರು ಯಾರೂ ಇದಿಲ್ಲ. ಅಂದ್ರೆ ಅವರು ನಿನ್ನ ಹಾಗೆ ಅವರು ಒಂದು ಪಾತ್ರವನ್ನ ತೆಗೆದುಕೊಂಡು ಬಂದಿದ್ದಾರೆ. ಯಾರೂ ಒಂದು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರವ್ರ ಕರ್ಮವನ್ನ ಅವ್ರು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರವನ್ನು ನೀನ್ ನೋಡ್ಬಿಟ್ಟು ಯಾವ್ದೊಂದು ತೀರ್ಮಾನ ತೆಗೆದುಕೊಳ್ತೀಯೋ ತಗೋ. ಕರ್ಮ ಇದರಿಂದನಾದ್ರೂ ಮಾಡು, ಅಥವಾ ಒಂದು ಜ್ಞಾನ ಮಾರ್ಗದಿಂದನ ನೋಡು. ಎಲ್ಲರನ್ನೂ ನೋಡು, ಅವ್ರು ಏನೇನ್ ಇದು ಮಾಡಿದ್ದಾರೆ ಅನ್ನೋದು. ಅವರು ಅಂತಿಮ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದಾರೆ, ಘಟ್ಟಕ್ಕೆ. ಆ ಒಂದು ಘಟ್ಟವನ್ನ ನಿನ್ನ ಮೂಲಕ, ನಿನ್ನ ಕ್ರಿಯೆಯಿಂದ ಅಥವಾ ನಿನ್ನ ಕರ್ಮದಿಂದ ಅವರು ಮುಕ್ತಿಯನ್ನ ಹೊಂದ್ತಾರೆ, ಅಥವಾ ಈ ದೇಹಗಳನ್ನ ಪರಿತ್ಯಾಗ ಮಾಡ್ತಾರೆ. ಅವರು ಎಲ್ಲೂ ಹೋಗುವುದಿಲ್ಲ, ಅವರು ಹುಟ್ಟೋನು ಇಲ್ಲ, ಸಾವು ಇಲ್ಲ ಅಂತಕ್ಕಂಥದ್ದನ್ನ ನೀನು ಜ್ಞಾನದಿಂದ ಚಿಂತನೆ ಮಾಡು ಅಂತಕ್ಕಂಥ ಒಂದು ಇದು ಬರ್ತದೆ ಮೇಡಮ್ ಇದರಿಂದ ನನಗೆ. ಚೆನ್ನಾಗಿ ಹೇಳಿದಿರ, ಅಲ್ಲ, ಅರ್ಥ ಅದು ಮಾಡ್ಕೊಂಡಿದ್ದೀರ. ಕೆಲಸದಿಂದ ದೂರವಿರೋದ್ರಿಂದ ಇಲ್ಲಿ ಅರ್ಜುನ ಮತ್ತು ಕೃಷ್ಣನ ಒಂದು ಇದನ್ನ ತೆಗೆದುಕೊಂಡಾಗ, ಸಂಭಾಷಣೆಯನ್ನ ಅಥವಾ ಆ ಕ್ಷೇತ್ರವನ್ನ ನಾವು ತೆಗೆದುಕೊಂಡಾಗ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತದೆ. ಯಾಕೆಂದ್ರೆ ನಾವು ಗೀತೆಯನ್ನ ಎಲ್ಲರೂ ಕೇಳಿರ್ತೀವಿ, ಓದಿರ್ತೀವಿ, ತಿಳ್ಕೊಂಡಿರ್ತೀವಿ ಅಲ್ಪ ಸ್ವಲ್ಪ. ಅದರಲ್ಲಿ ನಿಮ್ಮಲ್ಲಿ ನಿಮ್ಮ ಇದ್ರೊಳಗೆ ನಾವು ಅದು ಪರಿಪೂರ್ಣತೆಯನ್ನು ಪಡಿತಿದ್ದೀವಿ ಅನ್ಸುತ್ತೆ. ಮತ್ತೆ ಅರ್ಜುನನ ಮನೋಸ್ಥಿತಿ ಅವಾಗ ಹೆಂಗಿದೆ, ಅವನಿಗೆ ಎಲ್ಲರೂ ಇದ್ದಾರೆ, ಅಲ್ಲಿ ತಾತ ಇದ್ದಾರೆ, ಗುರುಗಳಿದ್ದಾರೆ, ಸೋದರ ಮಾವಗಳು, ಬಂಧುಗಳು, ಬಳಗಗಳು, ಸ್ನೇಹಿತರು ಎಲ್ಲರೂ ಇದ್ದಾರೆ. ಅಷ್ಟೊಂದು ಅಕ್ಷೋಣಿ ಸೈನ್ಯ ನಿಂತಿದೆ. ಆ ಯುದ್ಧ ಕಾಂಡದಲ್ಲಿ ಅವನು ಕರ್ಮವನ್ನ ಮಾಡಿ ಎಲ್ಲರನ್ನೂ ಸಾಯಿಸ್ಲಿಕ್ಕೆ ಅವನ ಮನಸ್ಸೇ ಬರ್ತಾ ಇಲ್ಲ. ಮುಂದೆ ನಿಂತ್ಕೊಂಡ್ಬಿಟ್ಟಿದೆ ರಥ. ಅರ್ಜುನ ಏನಂತ ಭಾವಿಸ್ಬೇಕು, ಅವನ ಆ ದೃಶ್ಯವನ್ನ ಕಣ್ಣಿನ ಮುಂದೆ ತಂದ್ಕೊಂಡಾಗ ನಮ್ಗೆ ಇದಾಗ್ತದೆ, ಯಾರನ್ನಾಗೆ ಬಿಡ್ಲಪ್ಪ ನಾನು ಅಂತ. ಅಷ್ಟೊಂದು 11 ಅಕ್ಷೋಣಿ ಸೈನ್ಯ ಅಂತಾರೆ. ಇನ್ನೊಂದ್ ಕಡೆ ಎಷ್ಟು ಸೈನ್ಯ ಮರ್ತೋಗಿದೆ ನನ್ಗೆ, ಆ ಸೈನ್ಯ ಇದೆ. ಇಷ್ಟು ಜನಗಳಲ್ಲಿ ಯಾರು ಸಾವು ಉಂಟಾಗುತ್ತೆ, ಯಾರಿಲ್ಲ, ಯಾರಿದ್ದು, ಎಷ್ಟು ಜನ ಇದಾಗ್ತಾರೆ ಅಂತಕ್ಕಂಥ ಒಂದು ಇದು ಬರ್ತದೆ, ಭಾವನೆ. ಆ ಭಾವನೆ ಎಲ್ಲ ನೋಡ್ಕೊಂಡಾಗ ಅದಕ್ಕಿಂತ ಮುಖ್ಯವಾಗಿ ಅವನಿಗೆ ಭೀಷ್ಮಾಚಾರ್ಯರು ಎದುರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ. ಇವ್ರನ್ನೆಲ್ಲ ನೋಡ್ಬಿಟ್ಟು ಇವ್ರನ್ನ ನಾನು ಕೊಲ್ಬೇಕಾ ಈ ಯುದ್ಧದಲ್ಲಿ ಅಂತೇಳಿ ಆ ಕರ್ಮದ ಪ್ರತಿಕ್ರಿಯೆ ಅವನಿಗೆ ಮುಕ್ತಿ ಆಗ್ಬಿಡ್ಲಿ ಅಂತ ದೂರ ಸರ್ಕೋತಾನೆ. ಆಗ ಜ್ಞಾನ ಮಾರ್ಗವನ್ನ, ಕರ್ಮದಲ್ಲಿ ಕೂಡ ನೀನೇನು ಮಾಡ್ತಾ ಇಲ್ಲ, ಇದೆಲ್ಲ ಆಗೋಗಿದ್ಯಪ್ಪ, ನಿನ್ ನೆಪ ಮಾತ್ರ, ನೀನು ಕ್ಷತ್ರಿಯ, ನೀನು ಇದನ್ ಮಾಡ್ಲೇಬೇಕು, ಮಾಡದಿದ್ರೆ ನೀನು ಕ್ಷತ್ರಿಯದಿಂದ ಹೊರತಾಗಿ ಹೋಗ್ಬಿಡ್ತೀಯ, ನೀನ್ ಪರಿಪೂರ್ಣ ಆಗೋದಿಲ್ಲ. ಒಂದು ದೇಹಗಳಷ್ಟೇ ಪರಿತ್ಯಾಗ ಆಗ್ತದೆ ಹೊರ್ತು ನಿನ್ನ ಯಾವುದೂ ಇದಾಗೋದಿಲ್ಲ. ನೀನು ಯಾವುದೇ ಪಾಪ ಕರ್ಮಗಳನ್ನೇ ಆಗ್ಲಿ ಇದನ್ನಾಗ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ನೀನು ಕರ್ಮಯೋಗದಿಂದ ಮಾಡಿದ್ರು ಕೂಡ ಆ ಕರ್ಮಕ್ಕೆಲ್ಲ ಅವ್ರಾಗ್ಲೇ ಒಳಗಾಗ್ಬಿಟ್ಟಿದ್ದಾರೆ. ನಿನ್ ಕರ್ತವ್ಯನ ಮಾಡು, ಜ್ಞಾನಯೋಗದ ಪರಿಪೂರ್ಣತೆಯನ್ನ ಪಡಿ ಅಂತ ಹೇಳ್ಬಿಟ್ಟು ಆ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಂದ್ರೆ ವಿವರಣವಾಗಿ ಓದಿಲ್ಲ, ಅಲ್ಲಿ ಕೇಳಿರೋದು ಸ್ವಲ್ಪ. ಆ ಕ್ಷೇತ್ರಕ್ಕೆ ನಾನು ಅನ್ವಯಿಸ್ಕೊಂಡೆ ಅಷ್ಟೆ. ಚೆನ್ನಾಗಿ ಹೇಳಿದಾರ, ಧನ್ಯವಾದಗಳು ಇಂದ್ರಮ್ಮಾಜಿ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಇಲ್ಲಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರ ಅಂದ್ರ, ಈ ಜನರ ಈಗ ಸನ್ಯಾಸತ್ವ, ಈಗ ಅವ್ರ ಕ್ವಶನ್ ಅಲ್ಲಿರೋದು, ಆ ಸನ್ಯಾಸಿ ಆಗ್ಬೇಕಾದ್ರೆ ಈಗ ತಟ್ನ ಸನ್ಯಾಸಿ ಅವ್ರಿಗೆ ಪಟ್ಟ ಕೊಡೋದಿಲ್ಲ. ಅವ್ ಕೊಟ್ರು ಅಂದ್ರೆ ಸಮಾಜದಲ್ಲಿ ಎಲ್ಲ ಅವ್ಯವಸ್ಥೆ ಆಗ್ತೈತಿ. ಆದ್ರೆ ಅವನಲ್ಲಿ ಪರಿಶುದ್ಧತೆ ಆಗ್ಬೇಕು. ಅವನ ಹೃದಯ ಯಾವಾಗ ಪರಿಶುದ್ಧತೆ ಆಗ್ತೈತಿ, ಆಮೇಲೆ ಅವನಿಗೆ ಅಲ್ಲಿ ಏನಾಗ್ತೈತಿ, ಒಂದು ಸಮಾಜದಲ್ಲಿ ಒಂದು ಜಯ ಸಿಗ್ಬೋದು ಅಂತ ಹೇಳಮ್ಮ. ಅದೇ ರೀತಿನ ಇಲ್ಲಿ ನಿಷ್ಕರ್ಮ ಅಂದ್ರೆ ಕಾಮ್ಯಗಳನ್ನ ಮಾಡ್ತಾ ಇರೋದ್ರಿಂದ ಆ ಕಾಮ್ಯಗಳು ಸಹ ಪರಿಶುದ್ಧವಾಗಿರ್ಬೇಕು ಮತ್ತು ನನ್ನದು ಅಲ್ಲ ಅಂತ ಹೇಳಿ ಮಾಡ್ತಾ ಇರ್ಬೇಕು. ಹೌದಲ್ಲಮ್ಮ? ಇದೇ ಕರ್ಮ ತ್ಯಾಗ ಭಗವತ್ ಸಾಕ್ಷಾತ್ತರ ಪಡಿಬೇಕು ಅಂದ್ರ ಕರ್ಮ ತ್ಯಾಗದಿಂದ ಸಿದ್ಧಿ ಪಡೆಯುವುದಿಲ್ಲ. ಅಂದ್ರೆ ಕರ್ಮ ತ್ಯಾಗದಿಂದ ಕರ್ಮವನ್ನು ಮಾಡ್ಲಿ, ಈಗ ಇಷ್ಟ ಮಾಡ ಇಂದ್ರಮ್ಮ ಹೇಳಿದ್ರಲ್ರಿ, ಅದು ಕರೆಕ್ಟ್ ಆಗಿದೆ. ಕರ್ಮ ತ್ಯಾಗ ಮಾಡಿದ್ರಿಂದ ಅದೇ ಏನ್ ಗೊತ್ತಾ, ಒಬ್ಬೊಬ್ರು ಹೇಳಿದಾಗ ನಮ್ಗೆ ಆಳಕ್ಕೆ ಇಳಿಯುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂನು ಹೇಳಿ ಅಂತಬಿಟ್ಟು ಇನ್ಸಿಸ್ಟ್ ಮಾಡೋದು. ಈಗ ಕಡಿಮೆ ಜನ ಇದೀವಲ್ಲ, ಅದಕ್ಕೆ ಎಲ್ಲರೂ ಹಂಚ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ತುಂಬಾ ಜನ ಇದ್ದಾಗ
ಕಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಹೇಳ್ತೀನಿ ನಾನು, ಒಬ್ಬೊಬ್ಬರು ಹಂಚ್ಕೊಳ್ಳಿ ಅಂತ ಬಿಟ್ಟು. ಇವಾಗ ಸ್ವಲ್ಪ ಜನ ಇದ್ದೀವಲ್ಲ, ಅದಕ್ಕೆ ಎಲ್ಲರೂ ಮಾತಾಡೋಣ. ಹೇಳಿ. ನಮ್ಮ ಅಭಿಪ್ರಾಯ ಹೇಳ್ಕೊಂಡ್ರೆ ನಮಗೆ ಇನ್ನೂ ಆಳವಾಗಿ ಇಳಿತಾ ಹೋಗುತ್ತೆ. ಮತ್ತೆ ಇದನ್ನ ನಿಜ ಜೀವನಕ್ಕೆ ಹಂಚ್ಕೊಂಡಾಗ ಮೇಡಮ್ ಹಾ ಕೇಳಿಸ್ತಾ ಇದೆ? ಹಾ ನಿಜ ಕೇಳಿಸ್ತಾ ಜೀವನಕ್ಕೆ ಇದೆ ಕೇಳಿಸ್ತಾ ಇದೆ. ಹಾ ವಿಜಯಲಕ್ಷ್ಮಿ ಅವ್ರು ಏನೋ ಇದಾಗ್ಬಿಟ್ರು, ಅವ್ರು ಮಾತಾಡೋದು ಕೇಳಿಸ್ತಾ ಇಲ್ಲ. ಹೇಳಿ ನೀವು ಏನು ಅಂತ, ಆಮೇಲೆ ಕರ್ಮ ಸಂಧ್ಯಾಜಿನ ಕೇಳೋಣ. ಹಾ ಅಂದ್ರೆ ಇದನ್ನ ನಿಜ ಜೀವನಕ್ಕೆ ನಾವು ಅಪ್ಲೈ ಮಾಡ್ಕೊಂಡಾಗ ಈ ಕರ್ಮ ಕ್ರಿಯೆಯಿಂದ ನಾವು ಯಾರು ತಪ್ಪಿಸ್ಕೊಳಕ್ಕೆ ಹೋಗ್ಬಾರ್ದು. ಆ ಪ್ರತಿಕ್ರಿಯೆಗಳನ್ನ ನಾವು ಕರ್ಮ ನಮ್ಮ ಇದಕ್ ಬಂದಿದೆ, ಅದನ್ನ ನಾವು ಅನುಭವಿಸ್ಬೇಕು. ಅದನ್ನ ಜ್ಞಾನ ಮಾರ್ಗಕ್ಕೆ ತೆಗೆದುಕೊಂಡೋಗ ಅದನ್ನ ತಿಳುವಳಿಕೆಯಿಂದ ಮಾಡ್ಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೋಬೇಕು. ಆ ಒಂದು ಪರಿಪೂರ್ಣತೆಯನ್ನ ಆ ಕೆಲಸದಲ್ಲಿ ಮಾಡ್ಬೇಕು ಅಂತ ಅನಿಸ್ತದೆ. ಅಂದ್ರೆ ನೈಜ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ್ರೆ. ಹೌದಲ್ಲ ಮೇಡಮ್? ಹೌದೌದು ಹೌದೌದು. ಸಂಧ್ಯಾಜಿ, ನಿಮ್ಮ ಅಭಿಪ್ರಾಯ ಏನು ಹಂಚ್ಕೊಳ್ಳಿ. ಮ್ಯೂಟ್ ಅಲ್ಲೇ ಇತ್ತಮ್ಮ. ಅದೇ ಅಂದ್ರೆ ಇಲ್ಲಿ ಕರ್ತವ್ಯನ ನಾವು ಮಾಡೋದ್ ಬಿಟ್ಬಿಟ್ರೆ ಅದರಿಂದ ನಾವು ಪಕ್ವ ನಾವು ಅದ್ರ ಪರಿಪೂರ್ಣರಾಗಕ್ಕೆ ಆಗಲ್ಲ. ಕೆಲ್ಸನ ನಾವು ಮಾಡ್ತಾನೆ ಇರ್ಬೇಕು ಅಂತ. ಅವಾಗ ಕೆಲಸ ಮಾಡೋದನ್ನ ಬಿಟ್ಬಿಟ್ರೆ ಆ ಸ್ಥಿತಿ ನಾವು ಒಂದು ಸಾಕಾಗ್ಬಿಡತ್ತೆ ಒಂದೊಂದ್ಸರಿ ನೋಡಿ. ತುಂಬಾ ಕೆಲಸ ಮಾಡಿ 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 ಅಯ್ಯೋ ಏನು ಬೇಡಪ್ಪ, ಈಗ ಕೆಲ್ಸನೇ ಬೇಡ, ಸುಮ್ನೆ ಕೂತ್ಕೊಂಡ್ಬಿಡೋಣ ಅನ್ಸುತ್ತೆ. ಇವತ್ ಆಫೀಸಿಗೆ ರಜಾ ಹಾಕ್ಬಿಡೋಣ ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ನಾವು ಹಂಗೆ ಇವತ್ತು ಏನು ಮಾಡಲ್ಲ ಅಂತ ಕೂತ್ಕೊಳಕ್ಕೆ ಆಗಲ್ಲ. ಅವಾಗ ಆ ಕೆಲ್ಸ ಮಾಡ್ತಾ ಇದ್ರೆ ಇನ್ನೇನಾದ್ರು ಹುಡ್ಕೊಂಡ್ ಕೆಲ್ಸ ಮಾಡೋಣ ಅಂತ ಆ ಕಡೆಗೆ ಹೋಗ್ತಿರತ್ತೆ. ಹಾಗೆ ನಾವು ತುಂಬಾ ಕೆಲ್ಸ ಮಾಡೋದ್ರಿಂದ ಏನಾಗುತ್ತೆ, ಈಗ ಒಬ್ಬ ವ್ಯಕ್ತಿ ಒಂದ್ ಆಫೀಸ್ಗೆ ಹೋಗಿ ಸತತವಾಗಿ ಅವನು ಎಂಡ್ ವರ್ಗುನು ಅಂದ್ರೆ ರಿಟೈರ್ ವರ್ಗು ಕೆಲ್ಸ ಮಾಡಿದ್ರೆ, ಕರ್ಮನ ಕರೆಕ್ಟ್ ಆಗಿ ಮಾಡ್ತಾ ಬಂದ್ರೆ ಲಾಸ್ಟ್ ಅಲ್ಲಿ ಅವ್ರಿಗೆ ಒಳ್ಳೆ ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡಕ್ಕೆ ಚೆನ್ನಾಗ್ ಅವ್ರಿಗೆ ಒಂದು ರಿಟೈರ್ಮೆಂಟ್ ದುಡ್ಡು, ನಿವೃತ್ತಿ ವೇತನನು ಬರ್ಬೋದು ಚೆನ್ನಾಗ್ ಅವ್ರಿಗೆ. ಈಗ ಮಧ್ಯದಲ್ಲೇ ಅವರು ನಾವು ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ನೋಡ್ರಿ, ಅವ್ರಿಗದು ಅಷ್ಟು ಅನುಕೂಲ ಆಗಲ್ಲ. ಅವಾಗ ಅವ್ರಿಗೆ ಸಾಕಾಯ್ತು ಅಂತ ತಗೋಬೋದೇ ವಿನ ಪೂರ್ತಿ ಅದರಿಂದ ಅವ್ರಿಗೆ ಲಾಭ ಸಿಗಲ್ಲ. ಅದಕ್ಕೆ ನಮ್ ಕರ್ತವ್ಯನ ನಾವು ನಿಯಮಿತವಾಗಿ ಮಾಡ್ತಾ ಬಂದ್ಬಿಟ್ರೆ ಅದ್ರ ಲಾಭ ನಮಗ್ ಚೆನ್ನಾಗಾಗತ್ತೆ ಅಂತ. ಇನ್ನು ಒಂದು ಪ್ರಕೃತಿಗೆ ಹೋಲಿಸ್ಕೊಂಡು ಹೇಳ್ತೀವಿ ಅಂದ್ರೆ, ಈಗ ಒಂದು ಮಾವಿನ ಹಣ್ಣನ್ನೇ ಗಿಡದಲ್ಲಿ ತಗೊಂಡ್ರೆ ಅದು ಹಣ್ಣು ಈ ಕಾಯಾಗಿ ಅದು ಒಳ್ಳೆ ಬಣ್ಣ ಬಂದು ಹಣ್ಣಾದ್ರೆ ಅದು ಏನ್ ಟೇಸ್ಟ್ ಇರುತ್ತೆ ನೋಡ್ರಿ. ಅದ್ರ ಬದ್ಲು ನಾವೇನ್ ಮಾಡ್ತೀವಿ, ಕೆಲವ್ರು ಏನ್ ಮಾಡ್ಬಿಡ್ತಾರೆ ದುರಾಸೆಯಿಂದ, ಅಯ್ಯೋ ಬೇಗ ಕಿತ್ತಣ್ಣ್ ಮಾಡ್ಬಿಡೋಣಪ್ಪ ಅನ್ಬಿಟ್ಟು ಇನ್ನು ಎಳೆ ಕಾಯಿನೇ ಕಿತ್ತಣ್ಣ್ ಮಾಡ್ಬಿಟ್ರೆ ಅದ್ರ ಟೇಸ್ಟೇ ಇರಲ್ಲ. ಹಂಗೆ ನಾವ್ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ತಾ ಬಂದ್ರೆ ಅದ್ರ ಫಲ ಅಪೂರ್ವವಾಗಿರುತ್ತದು. ಅದ್ರ ಅರಿವಿಲ್ದೇನೆ ನಾವು ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂತ ಸೋಂಬೇರಿಯಾಗಿ ಕುತ್ಕೊಂಡ್ರೆ ಅದ್ರಿಂದ ನಮ್ಗೇನು ಸಿದ್ಸಲ್ಲ ಅಂತ. ಅದಕ್ಕೆ ಇದಕ್ಕೊಂದು ಹೋಲಿಕೆನ ಮುಂದಿನ ಶ್ಲೋಕದಲ್ಲಿ ಇದೆ, ತ್ರೈಗುಣ್ಯ ಅಂತ ಇದೆ ನೋಡಿ, ಅದು ನೆಕ್ಸ್ಟ್ ಶ್ಲೋಕದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಸೋಮಾರಿ ಆದವ್ರಿಗೆ ಹೇಗೆ, ಚಟುವಟಿಕೆಯಿಂದ ಇರೋರ್ಗೆ ಹೇಗೆ, ಇದು ಎರಡನ್ನೂ ಸಾಧಿಸ್ತಂತ ಸತ್ವಗುಣ ಇರೋರ್ಗೆ ಹೇಗೆ ಅನ್ನೋಂಗೆ. ಹಾಗೆ ಇದು ಹಂತವಾಗಿ ನಾವು ಕೆಲ್ಸ ಮಾಡಲ್ಲ ಅಂತ ಸೋಂಬೇರಿಯಾಗಿ ಕೂತ್ಕೊಂಡ್ಬಿಟ್ರೆ ಕರ್ಮ ಮಾಡಲ್ಲ ನಾವು ಅಂತ ಅದ್ರ ಫಲ ಏನು ಇರಲ್ಲ, ನಮ್ಗೆ ಲಭಿಸೋದೇ ಇಲ್ಲ. ನಾವು ಕರೆಕ್ಟ್ ಆಗಿ ನಮ್ ಶ್ರದ್ಧೆಯಿಂದ ನಮ್ ಕೆಲ್ಸ ನಾವು ಮಾಡ್ತಾ ಹೋಗ್ಬಿಟ್ರೆ ಅದ್ರ ಫಲ ಅಮೂಲ್ಯವಾಗಿರುತ್ತೆ ಅಂತ ಅನ್ಕೋತೀನಿ. ನಾವು ಇಲ್ಲಿ ಕಾಮ್ಯ ಕರ್ಮವನ್ನ ಮಾಡ್ಬೇಕಾದ್ರೆ ಒಂದು ಕರ್ಮ ಮಾಡ್ತೀವಿ, ಅದಕ್ಕೆ ಒಂದು ಕರ್ಮ ಫಲ ಅನ್ನೋದು ಇರುತ್ತೆ. ಆ ಫಲಕ್ಕೋಸ್ಕರನೇ ಏನಾದರೂ ಒಂದು ಕೆಲಸವನ್ನು ಮಾಡೋದು ಅಲ್ವಾ. ನಂಗೆ ಇಂಥದ್ದು ಸಿಗುತ್ತಪ್ಪ, ಅದಕ್ಕೋಸ್ಕರ ನಾನು ಈ ಕೆಲಸವನ್ನು ಮಾಡ್ತೀನಿ ಅಂತ. ಅದು ಏನು ಮಾಡುತ್ತೆ ಅಂದರೆ ಒಳ್ಳೇದಾಗಬಹುದು ಅಥವಾ ಕೆಟ್ಟದ್ದಾಗ್ಬೋದು, ಲಾಭ ಅಥವಾ ನಷ್ಟ ಆಗ್ಬೋದು. ಆವಾಗ ನನಗೆ ಒಂದಷ್ಟು ವಾಸನಾ ಬೀಜಗಳು ಅನ್ನೋದು ಅಲ್ಲಿ ಉತ್ಪತ್ತಿಯಾಗುತ್ತೆ. ಆ ಫಲವನ್ನು ನನಗೆ ಒಳ್ಳೆಯ ಫಲ ಬಂತು ಅಂತಂದಾಗ ಅದನ್ನು ರಕ್ಷಣೆ ಮಾಡೋದು ಒಂದು ಕೆಲಸ. ಮತ್ತು ಇದು ಬಂತಲ್ಲ ಅದಕ್ಕೋಸ್ಕರ ಇನ್ನು ಮತ್ತೆ ಆ ಕೆಲಸವನ್ನು ನಾನು ಮಾಡಬೇಕು ಅಂತ ಪ್ರೇರೇಪಣೆಯನ್ನು ಮಾಡೋದಕ್ಕೆ ಒಂದು ವಾಸನಾ ಬೀಜ ಅನ್ನೋದು ಅಲ್ಲಿ ಒಂದು ಪ್ರಿಂಟ್ ಬೀಳುತ್ತೆ. ಇದನ್ನು ಮಾಡಿದ್ರೆ ನನಗೆ
ಒಳ್ಳೇದಾಗತ್ತೆ, ಇಂಥ ಒಳ್ಳೆ ಫಲ ಸಿಗುತ್ತೆ ಅಂತಂದ್ಬಿಟ್ಟು. ಇಲ್ಲ ಕೆಟ್ಟದಾಯ್ತು ಅಂದರೆ ಅಲ್ಲಿ ಮತ್ತೆ ಇನ್ನೊಂದು ಪ್ರಿಂಟ್, ಈ ಕೆಲಸ ಮಾಡಬಾರ್ದು, ಅದನ್ನು ದೂರಾಗಿ ಇಡಬೇಕು ಅನ್ನೋದು ಇನ್ನೊಂದು ರೀತಿಯ ವಾಸನಾ ಬೀಜ. ಅಂದರೆ ಒಂದರಿಂದ ದೂರ ಇರಬೇಕು ಅಂತ, ಇನ್ನೊಂದರಿಂದ ಹತ್ರ, ರಾಗ ದ್ವೇಷ ಅನ್ನೋದು ಬರುತ್ತೆ. ಈ ರೀತಿಯಲ್ಲಿ ಕಾಮ್ಯ ಕರ್ಮಗಳನ್ನು ಮಾಡಿದಾಗ ಆಗತ್ತೆ. ಅದು ಯಾವಾಗ ಕಾಮ್ಯ ಕರ್ಮಗಳು ಮಾಡೋದು? ಯಾವಾಗ ಅವಿದ್ಯೆ ಇದ್ದಾಗ, ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ. ಈ ರೀತಿಯಲ್ಲಿ ಇದ್ದಾಗ ನೀನು ಸುಮ್ಮನೆ ಕೆಲಸ ಮಾಡದೆ ಸನ್ಯಾಸಿಯಾಗಿ ಈ ಜ್ಞಾನ ಮಾರ್ಗವನ್ನು ಹಿಡ್ಕೊ ಅಂತಂದರೆ, ಇವಾಗ ನನ್ನಂಥವ್ರು ಏನು ಅನ್ಕೊಡ್ತಾರೆ, ಹೋಗ್ಬಿಟ್ಟು ಏನು ಕೆಲಸ ಮಾಡ್ದೆ ನಾನು ಒಂದು ಕಡೆ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನನಗೆ ಮುಕ್ತಿ ಸಿಗುತ್ತೆ ಅಂತ. ಅಂದರೆ ಸಿಗಲ್ಲ, ಹಾಗಲ್ಲ. ನೀನು ನಿನ್ನ ಈ ವಾಸನಾ ಬೀಜಗಳ ಏನಿದೆ ಅವುಗಳನ್ನೆಲ್ಲನೂ ನೀನು ಕಳ್ಕೊಳ್ಬೇಕು, ಅದನ್ನು ಕ್ಷಯ ಮಾಡ್ಕೊಳ್ಬೇಕು, ವಾಸನೆಗಳನ್ನು ಕ್ಷಯ ಮಾಡ್ಕೊಳ್ಬೇಕು. ಅದು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಕರ್ಮಯೋಗವನ್ನು ಮಾಡಬೇಕು. ಒಂದು ಕಡೆ ಕೂತ್ಕೊಂಡಿದ್ರು ಸಹ ನಾನು ಹೋಗ್ಬಿಟ್ಟು ಹಿಮಾಲಯ ಬೆಟ್ಟದಲ್ಲಿ ಕೂತ್ಕೊಂಡ್ಬಿಟ್ರೆ ನನ್ನ ಮನಸ್ಸೆಲ್ಲನೂ ಇಲ್ಲೇ ಸಂಸಾರದಲ್ಲೇ ಇದ್ದರೆ ಏನು ಪ್ರಯೋಜನ? ಅದು ಕೆಲಸ ತಾನೇ, ಅದು ಕಾಮ್ಯ ಕರ್ಮ, ಅದು ವಾಸನೆಯನ್ನು ಉತ್ಪತ್ತಿ ಮಾಡುವಂತಹದ್ದೇ. ಆವಾಗ ಸನ್ಯಾಸಿ ತಾನೆ, ಅವಾಗ ಏನಾದರೂ ಮಾಡ್ತಾ ಇರ್ತೀವಿ. ಹಾಗಾಗ್ಬಿಟ್ಟು ಆವಾಗ ಯಾವ ಒಂದು ವಾಸನೆಯು ಕ್ಷಯವೂ ಆಗಲ್ಲ, ಲಯವೂ ಆಗಲ್ಲ, ಇನ್ನೂ ಜಾಸ್ತಿ ಉತ್ಪನ್ನ ಆಗ್ತಾನೆ ಇರುತ್ತೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಆಮೇಲೆ ಹೇಳ್ತಾರೆ, ನೀನು ಬರೀ ಹಾಗೆ ಇದ್ದರೆ ನಿನಗೆ ಈ ಜ್ಞಾನ ಅನ್ನೋದು ತಿಳಿಯಲ್ಲ. ಆ ಜ್ಞಾನ ಬರೀ ನಾನು ಈ ಕೆಲಸ ಮಾಡೋದನ್ನ ಬಿಟ್ಬಿಟ್ಟೆ ಅಂತಂದರೆ ಅದಕ್ಕೆ ನಿನಗೆ ಜ್ಞಾನ ಏನು ಬರಲ್ಲ. ಜ್ಞಾನಕ್ಕೆ ಬೇಕಾದಂತಹ ತಯಾರಿಗಳು ಅಂದರೆ ಕರ್ಮಯೋಗದಿಂದ ತಯಾರಿ ಮಾಡಿಕೊಂಡು ಚಿತ್ತ ಶುದ್ಧಿಯನ್ನು ಮಾಡಿಕೊಂಡು ಆಮೇಲೆ ಜ್ಞಾನವನ್ನು ಪಡಿ, ಆಗ ನಿನಗೆ ಮುಕ್ತಿ ಸಿಗೋದು ಅಂತ 2 ಹಂತದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸುಮ್ಮನೆ ನೀನು ಹೋಗ್ಬಿಟ್ಟು ನಾನು ಅಲ್ಲಿ ಕೂತ್ಕೊಂಡ್ಬಿಡ್ತೀನಿ ಅಂತಂದರೆ ಯಾವ ಪ್ರಯೋಜನವೂ ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ಕೊಡ್ತಾ ಇರೋದು. ಮುಂದಿನ ಶ್ಲೋಕದಲ್ಲಿ ಅದೇ ಪ್ರಕೃತಿಯ 3 ಗುಣಗಳು ಹೇಗೆ ಆಟ ಆಡಿಸತ್ವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಒಂದು ಕ್ಷಣವೂ ಕ್ರಿಯೆ ಮಾಡದೇ ಇರಲು ಯಾರಿಗೂ ಸಾಧ್ಯವಿಲ್ಲ. ಇದನ್ನಾಗಲೇ ಯಾರು ಇಂದ್ರಮ್ಮ ಅವರು ವಿಜಯಲಕ್ಷ್ಮಿ ಅವರು ಹೇಳಿದ್ರಿ. ವಾಸ್ತವವಾಗಿ ಎಲ್ಲ ಜೀವಗಳು ತಮ್ಮ ತಮ್ಮ ಭೌತಿಕ ಪ್ರಕೃತಿಯಿಂದ ಉಂಟಾದ ಗುಣಗಳಿಂದ ಕಾರ್ಯಕ್ಕೆ ಪ್ರಚೋದಿಸಲ್ಪಡುತ್ತವೆ. ಇದರ ಒಂದು ವಿಶ್ಲೇಷಣೆಯನ್ನು ಮಾಡಿ. ಮೊದಲು ಯಾರು ವಿಜಯಲಕ್ಷ್ಮಿಯವರು ಇದ್ದೀರಾ? ಆಗಲೇ ಏನು ಮಧ್ಯಾಹ್ನ ಕಟ್ಟಾಯ್ತೋ ಇದ್ರೆ ಹೇಳಿ. ಇದು 3 ಗುಣಗಳ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅಂತ ತೋರಿಸುತ್ತೆ. ಇದು ಪ್ರಾಕೃತಿಕ ಗುಣ ಅಂದ್ರೆ ಈಗ ಇದರಲ್ಲಿ ಸಾತ್ವಿಕ ಗುಣ ಈಗ ಆತ್ಮ ಅಂದ್ರೆ ಇದು ದೇಹದಲ್ಲಿ ಇದ್ರೂ ದೇಹದಲ್ಲಿ ಇಲ್ಲ ಅಂದ್ರೆ ಇದು ಚಲ್ಸಕ್ ಆಗೋದೇ ಇಲ್ಲ ಶರೀರ. ಹೌದಮ್ಮ. ಅವಾಗ ಏನಾಗ್ತೈತಿ, ನಾವು ಒಂದು ಕಾರ್ಯನೂ ಮಾಡ್ಬೇಕಾದ್ರೂ ಅದು ಒಂದು ಕ್ಷಣನೂ ಸುಮ್ನೆ ಇರೋದಿಲ್ಲ. ಅದೇ ದೇಹ ಮಾತ್ರ ಜಡತ್ವ. ಇದು ಆತ್ಮ ಇದ್ದಾಗ ಮಾತ್ರ ಇದು ಚಲನೆ ಶುರು ಆಗ್ತೈತಿ. ಹೀಗೆ ಮಾಡ್ತಾ ಇದ್ದಾಗ ಒಂದು ಕೃಷ್ಣನ ಒಂದು ಭಗವಂತನ ಒಂದು ಪ್ರಜ್ಞೆಯಲ್ಲಿ ನಾವು ಇದ್ದಾಗ ಪುಣ್ಯ ಕಾರ್ಯವನ್ನು ಮಾಡ್ತಾ ಇರೋದೇ ಒಂದು ಸಾತ್ವಿಕ ಅಂತ ಹೇಳ್ಬಹುದಮ್ಮ. ಆಮೇಲೆ ಜಡತ್ವ ಅನ್ನೋದೊಂದು ಇರುತ್ತೆಲ್ಲ ಆ ಮನುಷ್ಯನಿಗೆ, ಆ ಜಡತ್ವ ಅನ್ನೋದು ಒಂದು ಸೋಮಾರಿತನ. ಅದು ಏನ್ ತೋರಿಸುತ್ತೆ? ತಾಮಸಿಕ ಗುಣ ತೋರಿಸುತ್ತೆ. ಸರಿನಮ್ಮ? ಜಡತ್ವ ತಾಮಸಿಕ ಗುಣ. ತಾಮಸಿಕ ಗುಣ ತೋರಿಸುತ್ತೆ. ಸ್ವಲ್ಪ ನಾನು ಇಂಟರಪ್ಟ್ ಆಗ್ತೀನಿ. ಹಾ, ಇವಾಗ ಆತ್ಮ ಅನ್ನೋದು ಇರೋದ್ರಿಂದ ದೇಹ ಚಲಿಸುತ್ತೆ ಅಂತ ಹೇಳಿದ್ರಿ, ಅದು ನಿಜ. ಯಾಕೆಂದ್ರೆ ಅದು ಚೈತನ್ಯ ಅನ್ನೋದು ಕೊಡ್ಬೇಕು. ಆದ್ರೆ ಈ ಆತ್ಮ ಅನ್ನೋದೇನು ಕರ್ಮ ಮಾಡ್ತಾ ಇಲ್ಲ. ಕರ್ಮಗಳೆಲ್ಲ ನಡೆಯೋದು ಈ ದೇಹ ಮನಸ್ಸುಗಳಲ್ಲೇ, ಶರೀರದಲ್ಲೇ
ಮತ್ತೆ ಈ ಪ್ರಕೃತಿಯ ಒಂದು 3 ಗುಣಗಳು ಸಹ ಸಂಬಂಧಿಸಿರೋದು ಈ ದೇಹ ಮನಸ್ಸು ಬುದ್ಧಿಗೆ, ಆತ್ಮನಿಗಲ್ಲ. ಹೌದಮ್ಮ. ಆತ್ಮನಿಗೆ ಈ ಗುಣಗಳು ಯಾವುವು ಇಲ್ಲ, ನಿರ್ಗುಣ. ಹೇಳಿ, ಮುಂದುವರಿಸಿ. ಹಾ, ಅದೇ ವ್ಯಾಮೋಹ ಅನ್ನೋದು ಒಂದು ರಾಜಸಿಕ ಗುಣ. ಹ್ಮ್ ಈಗ ನಮ್ಗೆ ಅದು ಬೇಕು ಇದು ಬೇಕು ಅಂತೇಳಿ ಒಂದು ಏನು ನಾವು ಆಸೆ ಪಡ್ತೇವಿ, ಅದು ಒಂದು ವ್ಯಾಮೋಹದಲ್ಲಿ ನಾವು ಸಿಕ್ಕಾಕೊಂಡಾಗ ಆತ್ಮ ಅದು ಶುದ್ಧ ಆಗೋದಿಲ್ಲ, ಅಲ್ಲಿ ರಾಜಸಿಕ ಗುಣಗಳು ಜಾಸ್ತಿ ಆಗ್ತವ ಅಂತ ಹೇಳಿ. ಅದರಿಂದ ಒಂದು ಹೇಳಮ್ಮ, ನೀವೇ ಹೇಳಿ, ಇನ್ಯಾರಾದ್ರೂ ಹೇಳ್ರಿ. ಮುಂದೆ ಸದ್ಗುಣ ನಿಮ್ಗೆ ಸರಿ ಎಷ್ಟಾಗತ್ತೆ ಅಷ್ಟು. ನೀವೇನು ಬೇಜಾರು ಪಟ್ಕೊಳ್ಳೋ ಹಾಗೇನಿಲ್ಲ, ಎಲ್ಲರೂ ಕಲಿತಾ ಇರೋರೆ, ಎಲ್ರು ನಾವು ಎಲ್ಲ ಒಂದೇ ಹಂತದಲ್ಲಿ ಇರೋರೇನೆ. ಹೇಳಿ, ಪರವಾಗಿಲ್ಲ, ಸಂಕೋಚ ಯಾತಕ್ಕೆ? ಅಥವಾ ಏನಾದ್ರೂ ಗೊತ್ತಿದ್ರೆ ಬೇರೆಯವ್ರು ಯಾರಾದ್ರೂ ಏನು ಹೇಳ್ತಾರೆ, ತಪ್ಪಾದ್ರೆ ಪರವಾಗಿಲ್ಲ, ಅವಾಗ ತಾನೇ ಕರೆಕ್ಷನ್ ಆಗೋದು. ಹೌದೌದ್ರಿ. ಹೇಳಮ್ಮ, ನೀವೇ ಹೇಳ್ರಿ. ಓಕೆ, ಹಾ, ಲಕ್ಷ್ಮೀಜಿ, ನೀವು ಶೇರ್ ಮಾಡ್ಕೊಳ್ತೀರಾ? ಲಕ್ಷ್ಮಿಯವರು ಎಲ್ಲ ಒಳಗಡೆ ಹೋಗಿದಾರ ಏನೋ, ಅವ್ರು ಬರೋಷ್ಟೊತ್ತಿಗೆ ಇಂದ್ರಮ್ಮ ಅವರು ಶೇರ್ ಮಾಡ್ಕೊಳ್ಳಿ. ಹಾ ಮೇಡಮ್. ಅಂದ್ರೆ ಈಗ ಇಂದ್ರಮ್ಮ ಅವರು ಆದ್ಮೇಲೆ ಹೇಳಿ ಲಕ್ಷ್ಮೀಜಿ, ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಒಂದ್ ಕ್ಷಣನೂ ಕೂಡ ಕ್ರಿಯೆ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮಾನವನ ಪ್ರಕೃತಿ ಪ್ರಕಾರ. ಇದು ವಾಸ್ತವವಾಗಿ ಎಲ್ಲಾ ಜೀವಿಗಳಲ್ಲೂ ತಮ್ಮ ತಮ್ಮ ಭೌತಿಕವಾದಂತಹ ಪ್ರಕೃತಿಯಿಂದ ಬಂದಿದೆ ಈ ಗುಣ. ಅಂದ್ರೆ ಈ ನಮ್ಮಲ್ಲಿ ಮನುಷ್ಯನಲ್ಲಿ ಈ 3 ಗುಣಗಳು ಸದಾ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. ಒಂದ್ಸರಿ ಸತ್ವಗುಣ ಜಾಸ್ತಿ ಆಗ್ಬೋದು, ಕೆಲವು ಸರಿ ರಾಜಸಿಕ ಗುಣ ಇದಾಗ್ಬೋದು, ಕೆಲವು ಸರಿ ತಮೋ ಗುಣ ಆಗಿರ್ಬೋದು. ಈ 3 ಗುಣಗಳಲ್ಲಿ ಯಾವುದು ಮನುಷ್ಯನಿಗೆ ಈ ಪ್ರಕೃತಿಯಿಂದ ಉಂಟಾಗ್ತದೆ, ಅದು ಬಂದಾಗ ಅದು ಕಾರ್ಯಕ್ಕೆ ಪ್ರಚೋದನೆ ಕೊಡ್ತದೆ. ಅಂದ್ರೆ ಸತ್ವಗುಣ ಬಂದಾಗ ಆ ಸಾತ್ವಿಕ ಗುಣಗಳನ್ನ ಪ್ರಚೋದನೆ ಮಾಡ್ತದೆ ಕಾರ್ಯಕ್ಕೆ, ಮನುಷ್ಯನ ಒಂದು ಪ್ರಕೃತಿಯಲ್ಲಿ. ಮತ್ತೆ ರಜೋಗುಣ ಬಂದಾಗ ಆ ರಜೋಗುಣಕ್ಕೆ ತಕ್ಕ ಹಾಗೆ ಈ ಭೌತಿಕವಾದಂತಹ ಪ್ರಕೃತಿಯಲ್ಲಿ ಒಳಗಾದಂತಹ ಈ ದೇಹಕ್ಕೆ ರಾಜಸಿಕ ಗುಣಕ್ಕೆ ಅನುಗುಣವಾಗಿ ಆ ಒಂದು ಕಾರ್ಯಕ್ಕೆ ಪ್ರಚೋದನೆ ಕೊಡ್ತದೆ. ರಾಜಸಿಕ ಗುಣ ಬಂದಾಗ ಏನ್ ಕೆಲಸ ಮಾಡ್ಲಿ, ಏನ್ ಮಾಡ್ಲಿ, ಹಾಗೆ ಹೀಗೆ ಅಂತ ಅನ್ಸ್ತದೆ. ಹಾಗೆ ಮತ್ತೆ ಇನ್ನ ತಮೋ ಗುಣ ಬಂದಾಗ ನಿದ್ದೆ, ಸೋಂಬೇರಿತನ, ಇವೆಲ್ಲ ಕ್ರಿಯೆಗಳು ಬರ್ತದೆ. ಒಟ್ಟಾರೆ ಏನಪ್ಪಾ ಅಂದ್ರೆ ಈ ಭೌತಿಕ ಪ್ರಕೃತಿಯಿಂದ ಉಂಟಾದ ಈ 3 ಗುಣಗಳಿಂದ ನಮ್ಮ ದೇಹಕ್ಕೆ ಕಾರ್ಯಕ್ಕೆ ಪ್ರಚೋದಿಸುತ್ತದೆ ಅಂತ ನನಗನ್ಸ್ತದೆ. ಸರಿಯಾಗಿ ಹೇಳಿದ್ರ ಇಂದ್ರಮ್ಮಜಿ. ಅಂದ್ರೆ 3 ಗುಣಗಳನ್ನ ನಾವು ಲಕ್ಷ್ಮಿಯವರು 3 ಗುಣ ಅನ್ವಯ ಮಾಡಿದಾಗ ಈ ಪ್ರಕೃತಿಯಿಂದನೇ ಉಂಟಾಗ್ತಕ್ಕಂಥ ಈ ಗುಣಗಳು ನಮ್ಮ ಕಾರ್ಯಕ್ಕೆ ಪ್ರಚೋದನೆ ಕೊಡ್ತದೆ ಅನ್ಸ್ತದೆ. ಕೊಡುತ್ತೆ. ಅದು ಇವಾಗ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ ಗುಣದಿಂದ ಯಾವ ಗುಣಕ್ಕೆ ಹೋಗ್ಬೇಕು? ಅದೇ ಎಲ್ಲ ಹೇಳ್ತಮ್ಮ, ಭೌತಿಕ ಪ್ರಕೃತಿಯಿಂದ ಉಂಟಾದ ಗುಣಗಳು ಅಂತ ಹೇಳ್ತಿದೆ ಇಲ್ಲಿ. ಭೌತಿಕ ಪ್ರಕೃತಿಯಿಂದ ಉಂಟಾದ ಗುಣಗಳು ಅಂತಂದ್ರೆ ಆ ಪರಿಸರಕ್ಕೆ ಅನ್ವಯವಾಗಿ, ಅಂದ್ರೆ ಈಗ ನಿಜ ಜೀವನದಲ್ಲಿ ನಾವು ಅನ್ವಯಿಸ್ಕೊಂಡ್ರೆ, ಈ ಒಂದು ಗೀತೆ ಒಳಗೆ ನಾವು ಇದನ್ನ ಅನ್ನಿಸ್ಕೊಂಡ್ರೆ, ಈಗ ಯಾವ ಗುಣ ಇದೆ ಅದ್ರಲ್ಲಿ ಸಾತ್ವಿಕ ಗುಣನೂ ವಿವರಣೆ ಬರ್ತದೆ, ಇದರಲ್ಲಿ ರಾಜಸಿಕ ಬರ್ತದೆ, ತಮೋ ಗುಣಗಳು ಬರ್ತದೆ. ಈ ರಾವಣ ಅವರೆಲ್ಲ, ಕುಂಭಕರ್ಣ ಅವರೆಲ್ಲ ತಮೋ ಗುಣಕ್ಕೆ ಬರ್ತಾರೆ. ಹೀಗೆ ಇದು ಬಹಳ ಭೌತಿಕ ಗುಣ ಪ್ರಕೃತಿಯಿಂದಾನೇ ಬರ್ತದೆ. ನಮ್ಮಲ್ಲಿ ಹೋಲಿಸ್ಕೊಂಡಾಗ ಕೆಲವು ಸರಿ ಬೆಳಗ್ಗೆ ಇದ್ದಾಗ ನಮ್ಗೆ ಸಾತ್ವಿಕ ಗುಣನೇ ಇರ್ತದೆ, ಆಮೇಲೆ ಬರ್ತಾ ಬರ್ತಾ ರಾಜಸಿಕ ಬರ್ತದೆ, ಕೊನೆಗೆ ಬರೋದು ತಮೋ ಗುಣ, ನಿದ್ದೆ ಮಾಡ್ಬೇಕು, ಸೋಂಬೇರಿತನದ ಕುತ್ಕೋಬೇಕು ಅನಿಸ್ತದೆ ಅಂತ ಅನಿಸ್ತದೆ ನನ್ಗೆ. ಹಾಗೆ ಒಂದು ದಿನದಲ್ಲಿ ಹೀಗೆ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಆದ್ರೆ ಯಾವಾಗ್ಲೂ ಪ್ರಧಾನವಾಗಿ ನಾವು ಯಾವ ಗುಣದಲ್ಲಿ ಇದ್ರೆ ನಮ್ಗೆ ಈ ಮೋಕ್ಷ, ಈ ಪುರುಷಾರ್ಥದಲ್ಲಿ ಕೊನೆಯ ಹಂತ ಯಾವುದು? ನಾವು ಮೋಕ್ಷವೇ ಅಲ್ವಾ? ಅದು ಸಾತ್ವಿಕ ಗುಣದಿಂದ ಬರ್ಬಹುದಲ್ಲ ಮೇಡಮ್? ಇದ್ರಲ್ಲಮ್ಮ ತತ್ವಬೋಧದಲ್ಲಿ ಈ 3 ಮೀರ್ಬೇಕು ಅಂತ ಹೇಳ್ತಾರಲ್ಲಮ್ಮ. ಮೀರ್ಬೇಕು. ಆವಾಗ ನಾವು ಜ್ಞಾನವನ್ನ ಪಡೆದು ನಾವು ಮುಕ್ತರಾಗ್ತೀವಿ, ಮುಕ್ತಿ ಸಿಗ್ತದೆ, ಒಬ್ಬ ಜ್ಞಾನಿಯ ಹಂತವನ್ನ ತಲುಪ್ತೀವಿ.
ನಾವು ಮುಕ್ತರೆ ಅಂತಂದ್ಬಿಟ್ಟು ತಿಳ್ಕೊಳ್ತೀವಿ, ಅದು ಜ್ಞಾನ. ಹ್ಮ್ ಆ, ಹಾಗಾಗಿ ಇವಾಗ ನಾವು ತಮಸ್ಸಿಂದ ರಜಸ್ಸಿಂದ ಸತ್ವಗುಣಕ್ಕೆ ಹೋದ್ರೆ, ಸತ್ವಗುಣದಲ್ಲಿ ನಾವು ಸತ್ವಗುಣ ಪ್ರಧಾನವಾಗಿದ್ದಾಗ ನಾವು ಜ್ಞಾನಾರ್ಚನೆಯನ್ನ ಮಾಡ್ಕೊಳ್ಬೋದು. ಈಗ ಅರ್ಜುನ ಯಾವ್ದ್ರಲ್ಲಿದ್ದಾನೆ? ರಜೋಗುಣದಲ್ಲಿದ್ದಾನೆ. ಅದಕ್ಕೋಸ್ಕರ ನೀನು ಕರ್ಮವನ್ನು ಮಾಡು. ಹೇಗೆ ಮಾಡಬೇಕು ಅಂತಂದ್ರೆ, ನೀನು ಕಾಮ್ಯ ಕರ್ಮವನ್ನು ಮಾಡಬೇಡ, ಕರ್ಮ ಯೋಗವನ್ನು ಮಾಡು. ಅದನ್ನು ಯೋಗವಾಗಿ ಪರಿವರ್ತನೆ ಮಾಡು. ಯೋಗವಾಗಿ ಪರಿವರ್ತನೆ ಹೇಗೆ ಮಾಡೋದು? ಈಶ್ವರಾರ್ಪಿತ ಭಾವದಲ್ಲಿ ಮಾಡಬೇಕು. ಮತ್ತೆ ಈ ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಕರ್ಮ ಫಲವನ್ನು ಯಾವಾಗ ತ್ಯಾಗ ಮಾಡ್ತೀವೋ ಆಗ ಕರ್ಮ ಬಂಧನ ಅನ್ನೋದು ಆಗಲ್ಲ. ಈ ವಾಸನಾ ಬೀಜಗಳು ಅನ್ನೋದು ಉತ್ಪನ್ನವಾಗಲ್ಲ. ಫಲವನ್ನೇ ತ್ಯಾಗ ಮಾಡಿದ್ಮೇಲೆ ಬೀಜ ಎಲ್ಲಿರುತ್ತೆ? ಇರಲ್ಲ ಅಲ್ವಾ? ಏನು ಸಿಗುತ್ತೋ ಅದು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಆಗ ಪರಿಶುದ್ಧ ಆಗತ್ತೆ ಅಂತ ಇಲ್ಲಿ ಕರ್ಮ ಇದನ್ನ ವಿವರಣೆಯನ್ನ ಕೊಡ್ತಾರೆ. ಮತ್ತೆ ಇವರಿಬ್ರು ಏನು ಹೇಳ್ತಾರೆ ನೋಡೋಣ. ಲಕ್ಷ್ಮೀಜಿ. ಇವಾಗ ನಾನು ನಮ್ ಪ್ರೆಸೆಂಟ್ ನಡೀತಿರೋದ್ರೊಳಗೆ ಹೇಳ್ತೇನ್ರಿ. ಇವಾಗ ನಾವ್ ಒಂದ್ ಕೆಲ್ಸ ಮಾಡ್ತೇವ್ರಿ, ಬೆಳಗ್ಗಿಂದ ಸಂಜೆವರೆಗೂ ಒಂದೇನೋ ಬೆಳಿಗ್ಗೆ ಎದ್ದು ಒಂದ್ ನಮಸ್ಕಾರ ಆಗ್ಲಿ, ಅಥವಾ ಅಡ್ಗೆ ಮಾಡೋದಾಗ್ಲಿ, ಅಥವಾ ಹೊರಗಡೆ ವಾಕಿಂಗ್ ಹೋಗ್ ಬರೋದಾಗ್ಲಿ, ಅಥವಾ ಯಾರ್ದೋ ಜೊತೆಗ್ ಮಾತಾಡೋದಾಗ್ಲಿ, ದಿನದ್ ನಮ್ದು ಕೆಲ್ಸ ನಾವ್ ಮಾಡ್ಕೊಂತಿದ್ದಾಗ ನಮ್ ದೇಹ ಎಲ್ಲಾ ಆಕ್ಟಿವ್ ಆಗಿರ್ತೈತ್ರಿ. ಎಲ್ಲಾ ಈ ಕ್ರಿಯಾ ಪ್ರಾಣಾಯಾಮ ಮೆಡಿಟೇಷನ್ ಅಂತೇಳಿ ಹೆಂಗಿರ್ತೇವಲ್ರಿ, ಆ ತರ ನಮ್ ದೇಹ ಆಕ್ಟಿವ್ ಆಗಿದ್ದಾಗ ನಮ್ದು ಒಳಗಡೆ ಎಲ್ಲಾ ಏನ್ ನಾವ್ ಹೇಳ್ತೇವಲ್ರಿ, ನಮ್ ಮನಸ್ಸು ಖುಷಿಯಾಗಿರ್ತೈತಿ. ವಾಕಿಂಗ್ ಮಾಡಿದಾಗ, ನಾವ್ ಕೆಲ್ಸ ಮಾಡಿದಾಗ ನಮ್ ಕೈ ಕಾಲೆಲ್ಲಾ ಗಟ್ಟಿರ್ತಾವ್ರಿ. ಆಮೇಲೆ ನಾವ್ ಬೇರೆದವ್ರ ಜೊತೆಗ್ ಮಾತಾಡಿದಾಗ ನಮ್ ಬುದ್ಧಿ ಚುರುಕ್ ಆಗ್ತೈತಿ. ಆತರ ನಮ್ಮ ನಾವ್ ಏನ್ ಪಂಚೇಂದ್ರಿಯಗಳು ಅದಾವಲ್ರಿ, ಅದನ್ನ ನಾವ್ ನಮ್ ಆಕ್ಟಿವ್ ನೊಳಗ್ ತಗೊಂಡ್ ಬರ್ತೇವ್ರಿ. ಅದ್ರಿಂದ ನಾವು ಮತ್ತ ಪ್ರೆಸೆಂಟ್ ನೊಳಗ ಪ್ರಕೃತಿಯಿಂದ ಉಂಟಾಗುವ ಗುಣಗಳಿಂದ ಕಾರ್ಯಕ್ಕೆ ಪ್ರಚೋದಿಸಲ್ಪಡುತ್ತದೆ ಅಂತ ಹೇಳಿ ಹೇಳ್ಯಾರಮ್ಮ. ನನಗ್ ಇದಿಷ್ಟ ಅರ್ಥ ಆತ್ರಿ. ಅಲ್ಲ, ಇವಾಗ ತಮ ಗುಣದಲ್ಲಿದ್ದಾಗ ಇವಾಗ ಹೇಳಿದ್ರಲ್ಲ, ಇವರು ವಿಜಯಲಕ್ಷ್ಮಿ ಅವರು ಹೇಳಿದ್ರಲ್ಲ, ಹ್ಞೂನ್ರಿ. ಇಂದ್ರಮ್ಮ ಅವರು ಹೇಳಿದ್ರು. ಅವಾಗ ತಮ್ಮ ಗುಣದಲ್ಲಿದ್ದಾಗ ನಾನು ಮಲ್ಕೊಬೇಕಪ್ಪ ಅಂತಂದ್ಬಿಟ್ಟು ಸಾಕು ಅಂತ, ಅದು ಗುಣದ ಒಂದು ಪ್ರಭಾವದಿಂದ ಅಯ್ಯೋ ನಂಗೆ ಇವತ್ತು ಬೇಡ, ನಾನೇನು ಕೆಲಸ ಮಾಡಲ್ಲ ಅಂತಂದ್ಬಿಟ್ಟು ಅನ್ಸುತ್ತೆ, ಮಲ್ಕೊಂಬಿಡೋಣ ಅನ್ಸುತ್ತೆ. ಇಲ್ಲ, ಒಂದಿನ ಆಕ್ಟಿವ್ ಆಗಿ ಇವತ್ತೆಲ್ಲ ಕೆಲಸ ಮಾಡ್ಬಿಡ್ತೀನಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ, ಎಲ್ಲ ಅರೇಂಜ್ ಮಾಡ್ಬಿಡ್ತೀನಿ ಅಂತಂದ್ಬಿಟ್ಟು ಒಂದೊಂದಿನ ರಜೋಗುಣ ಪೂರ್ತಿಯಾಗಿ ಎಲ್ಲ ಕೆಲ್ಸಕ್ಕೆ ಇಳಿತೀವಿ. ಒಂದ್ಸತಿ ಕೂತ್ಕೊಂಡ್ವಿ ಒಂದಿನ ಅಂತಂದ್ರೆ ಪೂರ್ತಿ ಪೂಜೆ ಮಾಡೋ, ಪುನಸ್ಕಾರ ಮಾಡೋ, ದೇವ್ರ ಬಗ್ಗೆ ನೋಡೋಣ, ಇದೆಲ್ಲ ಈ ರೀತಿಯಾಗಿ ಇರುತ್ತೆ. ಒಂದೇ ದಿನದಲ್ಲಿ ಇಷ್ಟನ್ನು ಮಾಡ್ತೀವಿ ಅಂತಾನು ಇಟ್ಕೊಳ್ಳಿ. ಹೀಗೆ ಅದು ಎಲ್ಲವನ್ನು ಈ ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಆ ಒಂದು ಗುಣ ಇರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ನಾವು ಆ ಕಾರ್ಯಗಳನ್ನ ಮಾಡ್ತೀವಿ. ಅಲ್ಲಿ ಆವಾಗ ಆಯಾ ಗುಣಗಳು ಪ್ರಧಾನವಾಗಿರುತ್ತೆ. ಬೇರೆ ಗುಣ ಇರಲ್ಲ ಅಂತಲ್ಲ, ಎಲ್ಲ 3 ಗುಣಗಳು ಇದ್ದೇ ಇರುತ್ತೆ, ಏರುಪೇರು ಆಗುತ್ತೆ. ಹೌದ್ರಿ. ಅದಕ್ಕೆ ನಾವು ಯಾವುದರಲ್ಲಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ನಾವು ನಮ್ಮನ್ನ ಮೇಲಕ್ಕೆ ಎತ್ಕೊಳ್ಬೇಕಾದ್ರೆ, ನಾವು ಮುಕ್ತಿ ಮಾರ್ಗದಲ್ಲಿ ಹೋಗ್ಬೇಕು ಅಂತಂದ್ರೆ ಆವಾಗ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗ್ಬೇಕು. ತುಂಬಾ ತಮಸ್ಸೆ ಇದ್ರೆ ಅದನ್ನ ರಜೋಗುಣಕ್ಕೆ ತಗೊಂಡ್ಬರ್ಬೇಕು, ರಜೋಗುಣದಿಂದ ಸಾತ್ವಿಕ ಗುಣಕ್ಕೆ ತೆಗೆದುಕೊಂಡ್ ಹೋಗ್ಬೇಕು. 3 ಗುಣಗಳು ಇರುತ್ತೆ, ಅದೇ ಪ್ರಧಾನವಾಗಿ ನಾವು ಸಾತ್ವಿಕ ಗುಣದಲ್ಲಿದ್ದರೆ ಈ ರೀತಿ ಸತ್ಸಂಗಗಳಲ್ಲಿ ಭಾಗವಹಿಸ್ತೀವಿ, ಮತ್ತೆ ಈ ಥರ ಚಿಂತನೆಯನ್ನು ಮಾಡ್ತೀವಿ, ಈ ಜ್ಞಾನವನ್ನು ಪಡ್ಕೊಳ್ತೀವಿ. ಹಾಗಾಗಿ ನಾವು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ನಾವು ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಳ್ತೀವಿ ಅಲ್ವಾ? ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ನಾವ್ ಹೆಚ್ಚಿನ ಹೆಚ್ಚು ಇಲ್ಲೆಲ್ಲ ಸಾತ್ವಿಕ್ ಗುಣ ಇರೋದ್ರಿಂದನ
ಸತ್ಸಂಗಕ್ಕ ಬರಾಕ್ ಸಾಧ್ಯ ಐತಿ ಬರೋದು ಅಂತಂದ್ ಇಲ್ಲ ಹೇಳಿ ಅಂದ್ರೆ ಬರಕ್ಕಾಗಲ್ಲ. ಎಷ್ಟ್ ಅನ್ನಿಸ್ತದಮ್ಮ. ಜನ ಆಮೇಲೆ ಈಗ ಕರಿತೀವಿ ನಾವ್ ಒಬ್ರೊಬ್ರು ಬರಲ್ಲ. ಹೌದ್ರಿ ಹೌದು, ಸಂಧ್ಯಾಜಿ, ಗೊತ್ತಾಯ್ತಮ್ಮ, ಕ್ಲಿಯರ್ ಆಯ್ತು. ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ. ಇಲ್ಲಿ ಸತ್ಸಂಗಕ್ಕೆ ಆಫ್ಲೈನ್ ಥ್ಯಾಂಕ್ ಯು ಅಮ್ಮ. ಒಬ್ರು ಬರ್ತಾ ಇದ್ರು ಸತ್ಸಂಗಕ್ಕೆ. ಹೌದಾ, ಬರ್ತೀನಿ. ಫಸ್ಟ್ ಡೇ ಬಂದರು, ತುಂಬ ಚೆನ್ನಾಗಿದೆ, ನಾನು ಬರ್ತೀನಿ ಯಾವಾಗಲೂ ಅಂತಂದರು. ಆಮೇಲೆ ಇನ್ನೂ ಒಂದು ದಿನ ಬಂದರು, ಒಂದು 2-3 ದಿನ ಬಂದರು ಅಷ್ಟೇ. ಆಮೇಲೆ ಎಲ್ಲ ನೆವ ಹೇಳೋಕ್ಕೆ ಶುರು ಮಾಡಿಬಿಟ್ರು, ನನಗದು ಇದು ಅಂತ. ನಾನು ಕೇಳೋದು ಇಲ್ಲ, ಅವರಾಗೆ ನನ್ನ ಮುಖ ನೋಡಿದ ತಕ್ಷಣ ಏನಾದರೂ ಒಂದು ಹೇಳ್ತಾರೆ. ಬರಲ್ಲ ಕ್ಲಾಸ್ಗೆ. ನನ್ ಮನೇಲಿ ನಾನ್ ಒಬ್ಳೆ ಕಲಿತಿಲ್ಲ ಅಮ್ಮ. ಹತ್ರ ನನ್ ಮಗಳು ಕಲಿತಾ ಇದ್ದಾಳ್ರಿ. ಎಷ್ಟು ಚಂದ ಇಯರ್ಫೋನ್ ಅವಳು ಹಾಕೊಂಡು ಸಣ್ಣ ಮಗುವಿಂದ ಶ್ಲೋಕ ಕಲಿತಾ ಇದ್ದಾಳೆ ಹೇಳ್ಕೊಂತ ಬಿಡಿ, ಅಡ್ಡಾಡ್ಕೊಂತ. ಸಣ್ಣದ್ರಿಂದ ಅದು ಕಲಿತಾ ಹೌದು ಇದೆ. ಅಮ್ಮ, ಇಲ್ಲೇ ನನ್ ಬಾಜುನ ಕುಂತಾಳ ನೋಡ್ರಿ. ಸಂಧ್ಯಾಜಿ, ಸಂಧ್ಯಾ ಅವರು ಇಲ್ವಾ? ಇಲ್ಲ ಅನ್ಸುತ್ತೆ, ಹೊರಟ್ರು ಅನ್ಸುತ್ತೆ. ಆಗಲಿ, ನಾವು ಮುಗಿಸೋಣ. ಏನಾದರೂ ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂತಂದರೆ ಕ್ಲಾಸ್ ಮುಗಿಸೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಅಮ್ಮ.